ಗುಡ್ ಮಾರ್ನಿಂಗ್ ಡ್ಯಾಲಸ್, ಗುಡ್ ಮಾರ್ನಿಂಗ್ ಅಮೆರಿಕಾ, ಹಾಗೆ ಗುಡ್ ಈವ್ನಿಂಗ್ ನಮ್ಮ ಇಂಡಿಯಾ, ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕಕ್ಕೆ ಹೇಳ್ತಾ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಭಾನುವಾರ ದಿವಸ ಬೆಳಿಗ್ಗಿನ ಜಾವ ಇಲ್ಲಿ 10 ಗಂಟೆ ಡ್ಯಾಲಸ್ನಲ್ಲಿ, ಹಾಗೆಯೇ ಸಾಯಂಕಾಲ 8:30 ಗಂಟೆ ಅಥವಾ ರಾತ್ರಿ 8:30 ಗಂಟೆ ಇಂಡಿಯಾದಲ್ಲಿ ಅಂತ ಹೇಳ್ಬೋದು ನಾವು. ಯಾಕಂದರೆ ಅಲ್ಲಿ ಈಗ ಡಿನ್ನರ್ ಟೈಮ್ ಆಲ್ಮೋಸ್ಟ್ ಅಂತ ಹೇಳ್ಬೋದು. ಎಲ್ಲರೂ ತಮ್ಮ ಬಿಸಿ ಬಿಸಿ ಊಟ ಎಲ್ಲ ರೆಡಿಯಾಗಿ ಈ ನಮ್ಮ ಕನ್ನಡವಾಣಿ ಕಾರ್ಯಕ್ರಮ ನೋಡ್ತೀರಂತ ನಾನು ಎಣಿಸ್ಕೊಂಡಿದ್ದೀನಿ. ಹಾಗೆಯೇ ನಮ್ಮ ಡ್ಯಾಲಸ್ನಲ್ಲಿ ಬ್ರೇಕ್ಫಾಸ್ಟ್ ಇರ್ಬೋದು ಅಥವಾ ನಮ್ಮ ಬ್ರಂಚ್ ಇರ್ಬೋದು. ಮತ್ತೊಮ್ಮೆ ನಿಮ್ಮ ಗೆಳೆಯ, ನಿಮ್ಮ ಆರ್ಜೆ, ನಿಮ್ಮ ಆರ್ಕೆ ನಿಮಗೆಲ್ಲ ಕನ್ನಡವಾಣಿಗೆ ಸ್ವಾಗತ ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ದೀಪಾವಳಿಯ ಶುಭಾಶಯಗಳು. ನಾಳೆ ದೀಪಾವಳಿ, ಆದರೆ 2-3 ದಿವಸದಿಂದ ಹ್ಯಾಪಿ ದೀಪಾವಳಿ ಅಂತ ಬೇಜಾನ್ ಮೆಸೇಜ್ ಬರ್ತಾ ಇದೆ. ಹಾಗೆಯೇ ನಾನು ಕೂಡ ಇವತ್ತು ಕನ್ನಡವಾಣಿಯಲ್ಲಿ ನಿಮಗೆಲ್ಲ ಹೃದಯಪೂರ್ವಕವಾದ ಒಂದು ಶುಭಾಶಯ ಹೇಳ್ತಾ ಹ್ಯಾಪಿ ದೀಪಾವಳಿ, ನಿಮಗೆಲ್ಲ ಒಳ್ಳೆಯದಾಗಲಿ, ನಮಗೂ ಎಲ್ಲ ಒಳ್ಳೆಯದಾಗಲಿ, ಹಾಗೆ ನಮ್ಮ ಕನ್ನಡವಾಣಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಪ್ರತಿ ಭಾನುವಾರ ನಾವು ಕಾರ್ಯಕ್ರಮದ ಮೊದಲು ಒಂದು ದೇವರ ನಾಮದಿಂದ ಶುರು ಮಾಡ್ತೀವಿ. ಇವತ್ತು ಬನ್ನಿ ನಮ್ಮ ದೇವರ ನಾಮ ಕೇಳ್ಕೊತಾ ಈ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಅದು ಏನು ಇವತ್ತು ವಿಶೇಷ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ, ಪೋಸ್ಟರ್ನಲ್ಲೂ ಇದೆ, ನಮ್ಮ ಯೂಟ್ಯೂಬ್ ಲಿಂಕಲ್ಲಿ ಕೂಡ ಇದೆ. ಸೊ ಅದರ ಮೊದಲು ದೇವರ ನಾಮ ಕೇಳ್ಕೊಂಡು ಶುರು ಮಾಡೋಣ ಬನ್ನಿ. ಎದ್ದೇಳು ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಧರ್ಮದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಧರ್ಮದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಅಣ್ಣಪ್ಪ ಸ್ವಾಮಿಯೂ ನಿನ್ನ ಆಜ್ಞೆಗೆ ನಿಂತಿಹನು. ಎದ್ದೇಳು ಮಂಜುನಾಥ, ಎದ್ದೇಳು. ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು. ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು. ದೇವಾದಿ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಎದ್ದೇಳು ಮಂಜುನಾಥ, ಎದ್ದೇಳು. ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು. ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು. ಗಜರಾಜನು ನಿನಗೆ ಚಾಮರವ ಬೀಸುತ್ತಿಹನು. ಗಜರಾಜನು ನಿನಗೆ ಚಾಮರವ ಬೀಸುತ್ತಿಹನು. ನಿನ್ನ ಆಭರಣಗಳಿಗಾಗಿ ಆದಿಶೇಷನು ನಿನ್ನ ಆಭರಣಗಳಿಗಾಗಿ ಆದಿಶೇಷನು ನಿನ್ನ ಸೇರಲು ಕಾತರಿಸುತ್ತಿಹನು. ಎದ್ದೇಳು ಮಂಜುನಾಥ, ಎದ್ದೇಳು.
ಕೋಗಿಲೆಗಳು ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತಿಹವು ಸರಿಗಪದ ಸದಪಗಪ ದಪಗ ಸರಿ ಗರಿಸಧಸ ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತಿಹವು ಸವಿ ಮಾತಿನ ಅರಗಿಳಿಯು ನಿನ್ನ ಧ್ಯಾನದಲ್ಲಿಹುದು ಪಾರಿವಾಳಗಳು ನಿನ್ನ ದರ್ಶನಕ್ಕೆ ಕಾದಿಹವು ಹೆಗ್ಗಡೆಯ ದಂಪತಿಗಳು ನಿನ್ನಯ ಸೇವೆಗೆ ಕಾತರಿಸುತ್ತಿಹರು ತಡವು ಏತಕೆ ಪ್ರಭುವೇ ತಡವು ಏತಕೆ ಪ್ರಭುವೇ ದರ್ಶನವ ನೀಡೇಳು ಎದ್ದೇಳು ಮಂಜುನಾಥ ಎದ್ದೇಳು. ಎದ್ದೇಳು ಮಂಜುನಾಥ ಎದ್ದೇಳು ಅಂತ PB ಶ್ರೀನಿವಾಸ್ ಅವರು ಹಾಡಿದ ಸುಂದರವಾದ ದೇವರ ನಾಮದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ಕನ್ನಡವಾಣಿಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಮಾಡ್ತಾ ನಿಮ್ಮ ಗೆಳೆಯ ನಿಮ್ಮ ಆರ್ಜೆ ನಿಮ್ಮ RK. ಈ ಭಾನುವಾರ ಅಕ್ಟೋಬರ್ 23ನೇ ತಾರೀಕು 2020 ದೀಪಾವಳಿಯ ಶುಭಾಶಯಗಳ ಜೊತೆಗೆ ಇವತ್ತಿನ ಕಾರ್ಯಕ್ರಮ ವಿಶೇಷ ಏನು ಅಂತ ಹೇಳುವ ಮೊದಲು ನಮ್ಮ ಸಪೋರ್ಟರ್ಸಿಗೆ ತುಂಬ ನಮಸ್ಕಾರಗಳು, ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂದರೆ ಸಪೋರ್ಟರ್ಸ್ ಇಲ್ಲದೆ ಈ ಕಾರ್ಯಕ್ರಮ ನಡೆಯೋದು ತುಂಬ ಕಷ್ಟ. ಸಪೋರ್ಟರ್ಸ್ ಅಂದರೆ ಬರೀ ನೀವು ಅಲ್ಲಿ ಡಿಸ್ಪ್ಲೇ ಮಾಡಿದವರ ಅಷ್ಟೇ ಅಲ್ಲ, ನೀವು ಕೂಡ ನಮಗೆ ದೊಡ್ಡ ಸಪೋರ್ಟು. ನಿಮ್ಮ ಆಡಿಯನ್ಸ್, ನಮ್ಮ ಆಡಿಯನ್ಸ್, ನಮ್ಮ ಕನ್ನಡವಾಣಿ ಪ್ರೇಕ್ಷಕರು, ನಮ್ಮ ಲಿಸ್ನರ್ಸು, ನೀವು ಸಪೋರ್ಟ್ ಮಾಡದಿದ್ದರೆ ಈ ಚಾನೆಲ್ ನಡೆಸೋದು ತುಂಬ ಕಷ್ಟ. ಹಾಗೆಯೇ ಕನ್ನಡವಾಣಿ RJ ಯೂಟ್ಯೂಬ್ ಲಿಂಕಿಗೆ ಹೋಗಿ ಅಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಗೆಳೆಯರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ನಿಮ್ಮ ರಿಲೇಟಿವ್ಸ್ಗೆ ಹೇಳಿ. ಯಾಕಂದರೆ ಕನ್ನಡವಾಣಿಯ ಮೇನ್ ಉದ್ದೇಶ ಏನಂದರೆ ಕರ್ನಾಟಕದ ಬಗ್ಗೆ, ವೆದರ್ ಇಟ್ ಈಸ್ ಟೂರಿಸಮ್ ಆಯಿತು ಅಥವಾ ನಿಮ್ಮ ಈ ಊಟ ತಿಂಡಿ ತೀರ್ಥ ಪದಾರ್ಥಗಳು ಆಯಿತು, ಪರ್ಸ್ನಾಲಿಟೀಸ್ ಆಯಿತು, ಮ್ಯೂಸಿಷಿಯನ್ಸ್, ಆರ್ಟಿಸ್ಟು, ಎಲ್ಲ ಒಂದು ರೀತಿಯ ಒಂದು ಕರ್ನಾಟಕದ ಒಂದು ಅಲ್ಲಿ ಏನು ಒಳ್ಳೆಯದು ನಡೀತಾ ಇರುತ್ತದೆ ಅದನ್ನು ಒಂದು ಹೊರಗಿನ ದೇಶದಲ್ಲಿ ಒಂದು ಒಂದು ಅವರಿಗೊಂದು ಅವಕಾಶ ಮಾಡಿಕೊಡೋದೇ ಒಂದು ಉದ್ದೇಶ ನಮ್ಮ ಕನ್ನಡವಾಣಿದು. ಹಾಗೆಯೇ ಇನ್ಫಾರ್ಮೇಶನ್ ತಂದುಕೊಡೋದು. ಈಗ ಇವತ್ತಿನದು ಸೆಷನ್ ಇನ್ಫಾರ್ಮೇಟಿವ್ ಸೆಷನ್, ತುಂಬ ಇಂಪಾರ್ಟೆಂಟ್ ಸೆಷನ್. ಯಾಕಂದರೆ ಅದು ಹೇಳ್ತೀನಿ 1 ನಿಮಿಷದಲ್ಲಿ. ಹಾಗೆಯೇ ಅದರ ಮೊದಲು ಕೂಡ ನಾವು ಒಂದು 2-3 ಡಾಕ್ಟರ್ಸನ್ನು ಇಂಟರ್ವ್ಯೂ ಮಾಡಿದ್ವಿ. ಅವರು ತಮ್ಮ ಹೆಲ್ತ್ ಬಗ್ಗೆ, ಬೇರೆಯವರ ಹೆಲ್ತ್ ಬಗ್ಗೆ, ಹೇಗೆ ನೀವು ಹೆಲ್ತ್ ಇಟ್ಕೊಳ್ಬೇಕು, ಹೇಗೆ ನೀವು ನಿಮ್ಮ ದಿನಚರಿಯನ್ನು ನಡೆಸಬೇಕು, ಅದರ ಪ್ರಕಾರ ನಾವು ಇಂಟರ್ವ್ಯೂ ಮಾಡಿದ್ದೀವಿ. ಹಾಗೆಯೇ ನಾವು ಹಲವಾರು ಥರದ ಒಂದು ಬೇರೆ ಟಾಪಿಕ್ ಅನ್ನು ತೊಗೊಂಡು ಬರ್ತಾ ಇರ್ತೀವಿ. ಅದಕ್ಕೋಸ್ಕರವಾಗಿ ನೀವು ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸಿಗೆಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಅವ್ರಿಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದರೆ ಅಷ್ಟೇ ಒಂದು ಕೇಳಲಿಕ್ಕೂ ಖುಷಿ ಆಗುತ್ತೆ. ನಮ್ಮ ಗೆಸ್ಟಿಗೆ ಕೂಡ, ಅವ್ರಿಗೆ ಕೂಡ ಒಂದು ಖುಷಿ ಆಗ್ತದೆ, ಒಂದಿಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಾವು ಮಾತಾಡೋದು ಒಂದು ಕೇಳೋರು ಇದ್ದಾರೆ ಅಂಥೇಳಿ. ಬನ್ನಿ, ಇನ್ನೊಂದ್ಸಲ ನಿಮ್ಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ನಮ್ಮ ಗೆಸ್ಟನ್ನು ನಾನು ಇನ್ವೈಟ್ ಮಾಡ್ತೀನಿ. ಮೊದಲೇದಾಗಿ ಸಮಂತ್ ಮೋಕ್ಷಗುಂಡಮ್ ಅಂತ, ಅವರು ಇಲ್ಲಿ ಯೂನಿವರ್ಸಿಟಿ ಆಫ್ ಟೆಕ್ಸಸ್ ಆಫ್ ಡ್ಯಾಲಸ್ ಇಂದ ಮಾಸ್ಟರ್ಸ್ ಮಾಡಿ ಈಗ ಡೆನ್ವರ್ ಕೊಲರಾಡೋದಲ್ಲಿ ಡಿಶ್ ನೆಟ್ವರ್ಕಿಗೆ ಆಸ್ ಎ ಪ್ರಾಡಕ್ಟ್ ಅನಾಲಿಸ್ಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗೇನೆ ಪ್ರಸಾದ್ ಭಟ್ ಅಂತ, ಅವರು ಈಗ ಯೂನಿವರ್ಸಿಟಿ ಆಫ್ ಟೆಕ್ಸಸ್ ಆಫ್ ಡ್ಯಾಲಸ್ನಲ್ಲಿ ಈಗ ಮಾಸ್ಟರ್ಸ್ ಆಫ್ ಸೈನ್ಸ್ ಇನ್ ಮ್ಯಾನೇಜ್ಮೆಂಟ್, ಐ ಥಿಂಕ್ ಮ್ಯಾನೇಜ್ಮೆಂಟ್ ಸೈನ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಇನ್ಫಾರ್ಮೇಟಿವ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಸೈನ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಇವರನ್ನು ಯಾಕೆ ಕರಿತಾ ಇದ್ದೀನಿ ಇವತ್ತು, ಅವರು ಯಾಕೆ ಇಂಪಾರ್ಟೆಂಟ್ ಇಷ್ಟು ಅಂತ ಹೇಳಿ, ಇಷ್ಟು ಯಂಗ್ಸ್ಟರ್ಸ್ ಇದ್ದಾರೆ, ಅವ್ರ ಹತ್ರ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರೆ ಬನ್ನಿ. ಫಸ್ಟ್ ಆಫ್ ಆಲ್ ನಮಸ್ಕಾರ ಸಮಂತ್, ಗುಡ್ ಮಾರ್ನಿಂಗ್. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ಬೆಂಗಳೂರು ಅಂಡ್ ಯಾರ್ಯಾರು ನೋಡ್ತೀರಾ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಸಮಂತ್? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಚೆನ್ನಾಗಿದ್ದೀನಿ. ನಮಸ್ಕಾರ ಪ್ರಸಾದ್, ಗುಡ್ ಮಾರ್ನಿಂಗ್. ನಮಸ್ಕಾರ, ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ, ತುಂಬಾ ಥ್ಯಾಂಕ್ಸ್. ಯಾಕೆಂದ್ರೆ ನಿಮ್ಮಿಬ್ಬರಿಗೂ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. 2 ರೀಸನ್ ಇದೆ. ಒಂದನೇದಾಗಿ ಸಮಂತ್ ಇರೋದು ಡೆನ್ವರ್ ಅಲ್ಲಿ, ಅವರು 1 hour ಬಿಹೈಂಡ್ ಆಫ್ ಸೆಂಟ್ರಲ್ ಟೈಮ್, ಅಂದ್ರೆ ಇನ್ನೂ ಬೇಗ ಹೇಳ್ಬೇಕಾಗುತ್ತೆ ಅವರಿಗೆ.
ಆಮೇಲೆ ಎರಡನೇದಾಗಿ ನಮ್ಮ ಪ್ರಸಾದ್ ಅವರು ಡ್ಯಾಲಸಲ್ಲೇ ಇರೋದು, ನನ್ನದೇ ಟೈಮ್ ಝೋನ್ ಇದ್ದರೂ ಕೂಡ. ಆದರೆ ಅವರಿಬ್ಬರು ಇವತ್ತು ಬೆಳಿಗ್ಗೆ ಬಂದದ್ದು, ಇಷ್ಟು ಬೇಗ ಎದ್ದು ಇದಕ್ಕೆ ಬಂದಿದ್ದಾರೆ, ಟೈಮ್ ಕೊಡ್ತಾ ಇದ್ದಾರೆ. ಎರಡು ರೀಸನ್ ನಾನು ಯಾಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಒಂದನೇದಾಗಿ ನಿನ್ನೆ ರಾತ್ರಿ ಇದು ಕ್ರಿಕೆಟ್ ಮ್ಯಾಚ್ ಇತ್ತು, ಅದನ್ನು ನೋಡಿಕೊಂಡು ಆ ಕ್ರಿಕೆಟ್ ಮ್ಯಾಚ್ ನೋಡಿಕೊಂಡು ಈಗ ಮತ್ತೆ ಎದ್ದು ಬಂದಿದ್ದಾರಲ್ಲ, ಅದೊಂದು ದೊಡ್ಡತನ. ತುಂಬ ಥ್ಯಾಂಕ್ಸ್. ಆಮೇಲೆ ಎರಡನೇದಾಗಿ ಈ ಸಂಡೇ ದಿವಸ ಬೆಳಿಗ್ಗೆ ಯಂಗ್ಸ್ಟರ್ಸ್ ಪಾಪ ನೀವು ಅದು ಅಷ್ಟು ಬೇಗ ಎದ್ದು ಅಭ್ಯಾಸ ಎಲ್ಲ ಇರೋಲ್ಲ, ಆದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಅದಕ್ಕೆ ತುಂಬ ಹೃದಯಪೂರ್ವಕವಾಗಿ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಡೆನ್ವರ್ ಅಲ್ಲಿ ಹೇಗಿದೆ, ಚಳಿ ಇದೆನಾ ಸಮಂತ್? ಹೌದು ಸರ್, ಅಂದ್ರೆ ಲಾಸ್ಟ್ 1 ವೀಕ್ ಇಂದ ಚಳಿ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ಆಲ್ಮೋಸ್ಟ್ 0 ಸೆಲ್ಸಿಯಸ್ ವರೆಗೂ ಹೋಗ್ತಿದೆ. ಮ್ಯಾಟರ್ ಆಫ್ ಟೈಮ್ ಬಿಫೋರ್ ವಿ ಟಚ್ ನೆಗೆಟಿವ್ ಟೆಂಪರೇಚರ್. Absolutely. I know Denver is a very cold place. ಹಾಗೆ ನಮ್ಮ ಪ್ರಸಾದ್ ಅವರು ವೆರಿ ನೈಸ್ ಪ್ಲೇಸ್. ಎಸ್, ಪ್ರಸಾದ್ ಅವರು ಇಲ್ಲಿ ನಮ್ಮ ಡ್ಯಾಲಸ್ ವೆದರ್ ನಲ್ಲೇ ಇದ್ದಾರೆ, ನಾವಿರೋ ಜಾಗದಲ್ಲೇ, ನಮ್ಮ ಮನೆಯಿಂದ ಜಾಸ್ತಿ ದೂರ ಇಲ್ಲ ಅವರು ಇರೋ ಜಾಗ. ಸೊ ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ, ಒಂದು ಬ್ರೀಫ್ ಆಗಿ. ಸಮಂತ್, ಯು ಆರ್ ಬೇಸಿಕಲಿ ಫ್ರಮ್ ವಾಟ್ ಏರಿಯಾ ಆಫ್ ಕರ್ನಾಟಕ? ನಾನ್ ಬೇಸಿಕಲಿ ಹುಡ್ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಬಸವನಗುಡಿ. ಐ ಸ್ಪೆಂಟ್ ನಾನು US ಬರೋವರೆಗೂ ಐ ಸ್ಪೆಂಟ್ ಆಲ್ ಮೈ ಲೈಫ್ ದೇರ್. ಅಂಡ್ ನನ್ನ ಬ್ಯಾಚುಲರ್ಸ್ ಆಗಿದ್ದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ. ವೆರಿ ನೈಸ್. 2018 ಅಲ್ಲಿ ಐ ಗ್ರಾಜುಯೇಟೆಡ್ ವಿತ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್, ಸ್ಪೆಷಲೈಸಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಆಮೇಲೆ ಅಲ್ಲೇ 2 years ಲೈಕ್ ಇನ್ 2 different ಸ್ಟಾರ್ಟ್ಅಪ್ಸ್, ಅಬೌಟ್ 1 year ಈಚ್ ವರ್ಕ್ ಮಾಡಿ ಆಮೇಲೆ UTD ಮಾಸ್ಟರ್ಸ್ ಮಾಡಿದೆ. ಐ ಗ್ರಾಜುಯೇಟೆಡ್ ದಿಸ್ ಸ್ಪ್ರಿಂಗ್, that is this May 2022, and from last 4 months I have been working here in Excellent. ಪ್ರಸಾದ್ ಅವರು ಎಲ್ಲಿಂದ ಕರ್ನಾಟಕದಲ್ಲಿ? ನಾನು ಹುಟ್ಟಿದ್ದು ಕುಮಟಾ ಅಂತ, ಕರ್ನಾಟಕದ ಒಂದು ಕೋಸ್ಟಲ್ ಟೌನ್ ಅದು. ಬಟ್ ಬೆಳೆದಿದ್ದೆಲ್ಲ ಬೆಂಗಳೂರು. ಮತ್ತೆ ನಾನು ಹೈಸ್ಕೂಲು ಅದೆಲ್ಲ ನಂದಿಗೆ ಬೋರ್ಡಿಂಗ್ ಸ್ಕೂಲ್ ಇತ್ತು, ರೆಸಿಡೆನ್ಷಿಯಲ್ ಸ್ಕೂಲ್ ಹಾಕಿದ್ರು ನನ್ನನ್ನ. ಸೊ ನಾನು ಕೇರಳದಲ್ಲಿ ಎಜುಕೇಶನ್ಗೆ ಅಲ್ಲಿಗೆ ಹೋಗಿದ್ದೆ. ಸೊ ಆಮೇಲೆ ಮತ್ತೆ PUಗೆ ಮತ್ತೆ ಇಂಜಿನಿಯರಿಂಗ್ಗೆ ಮತ್ತೆ ಬೆಂಗಳೂರು MES ಕಾಲೇಜ್ಗೆ PU ಮಾಡಿದೆ, ಮಲ್ಲೇಶ್ವರಂ. ಆಮೇಲೆ ಬ್ಯಾಚುಲರ್ಸ್ ಬಂದು MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ವೈಟ್ ಫೀಲ್ಡ್, ಸೊ ಅಲ್ಲಿ ಮಾಡಿದೆ. ಅದಾದ್ಮೇಲೆ ಇನ್ ಮೈ ಫೈನಲ್ ಇಯರ್ ಲೈಕ್ ಅದೇ ಆಮೇಲೆ ಇಂಟರ್ನ್ಶಿಪ್ ಅದಕ್ಕೆಲ್ಲ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಲ್ಲಿಗೊಂದು ಅಪರ್ಚುನಿಟಿ ಸಿಕ್ತು. ಸೊ ಇಸ್ರೋದಲ್ಲಿ ಇಂಟರ್ನ್ಶಿಪ್ ಮಾಡಿದೆ. ಆಮೇಲೆ ಯೂರೋಫಿನ್ಸ್ ಅಂತ ಕಂಪ್ನಿನಲ್ಲಿ ಕೆಲಸ ಮಾಡಿದೆ ಸಾಫ್ಟ್ವೇರ್ ಡೆವಲಪರ್. ವೆರಿ ನೈಸ್. ಕುಮಟಾ ಇಸ್ ಅ ವೆರಿ ಫೇವರೆಟ್ ಪ್ಲೇಸ್ ಆಫ್ ಮೈನ್, ಯಾಕಂದ್ರೆ ಐ ಲಿವ್ಡ್ ದೇರ್ ಆಲ್ಸೋ 1 year or 2 years when I was a child. Ankola, Kumta, Sirsi, all that coastal belt of North Canara, Karnataka. I grew up in my elementary side. Then from 5th, 6th grade onwards, I grew up in Udupi side. So Udupi alli basically, proper Udupi. Nice. So that coastal belt is very, very close to me actually, of Karnataka. Tumba. I mean, it's very nice to know that you both studied in Bengaluru, and very known college, and of course both of them are good, very well known and reputed college anta helbodu. ಸೊ ಬನ್ನಿ ನಿಮ್ಮ ಜರ್ನಿ ಬಗ್ಗೆ ಕೇಳೋಣ. ಹೇಗೆ ನಡೀತು ನಿಮ್ಮ ಮಾಸ್ಟರ್ಸ್ ಬಗ್ಗೆ, ಅದಕ್ಕೆಲ್ಲ ಏನು ಪ್ರಾಸೆಸ್ ಎಲ್ಲ ಬೇಕು, ಅದರ ಬಗ್ಗೆ ಎಲ್ಲ ಮಾತಾಡೋಣ. ಅದರ ಒಂದು ಸಣ್ಣ ಬ್ರೇಕ್ ತಗೊಂಡು ಈ ಹಾಡನ್ನು ಕೇಳ್ಕೊಂಡು ಆಮೇಲೆ ಮುಂದುವರ್ಸೋಣ ನಮ್ಮ ಕಾರ್ಯಕ್ರಮ. ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ. ಈ ಬಂಧನ ಬಹುಜನ್ಮದ
ತುಂಬಿ ಹಾಡಾಗಿದೆ. ಬಾಳಲ್ಲಿ ನೀ ಬರೆದೆ ಹೊಸ ಪ್ರೇಮ ಕಾದಂಬರಿ. ಧರೆಗಿಂದು ಬಂದಂಥ ಸೌಂದರ್ಯ ಸುರ ಸುಂದರಿ. ಶ್ರುತಿ ಸೇರಿದೆ ಬಾಳು ಹಿತವಾಗಿದೆ. ಸುರಲೋಕದ ಸುಖ ನಮದಾಗಿದೆ. ಮನ ಆಡಿದೆ ಎದೆ ಕೋಗಿಲೆ ಇದು ಹಾಡಿದೆ. ಮನಸ್ಸು ಮನಸ್ಸು ಬೆರೆಗೆ ಬಾಳೆ ಸೊಗಸು. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಆ ಬಾನು ಈ ಭೂಮಿ ನೋಡಲಿ ಒಂದಾಗಿದೆ. ನಮ್ಮಂತೆ ನೀವೆಂದು ಒಂದಾಗಿರಿ ಎಂದಿದೆ. ಸಂಗಾತಿ ನಾ ನಿನ್ನ ಜೊತೆಯಾಗುವೆ. ಎಂದೆಂದಿಗೂ ನಿನ್ನ ಉಸಿರಾಗುವೆ. ನೀನಿಲ್ಲದೆ ಇರಲಾರೆನು. ನಿನ್ನಿಂದ ನಾ ದೂರಾದೆನು. ನಗುವ ನಲಿವ ಜಗವ ಮರೆತು ಮೆರೆವ. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಹಿಂದೆ ತಕ್ಕ ನಾನಿನ್ನಲಿ ಬೆರೆವಂಥ ಮನಸಾಗಿದೆ. ಈ ಬಂಧನ ಬಹುಜನ್ಮದ ಕಥೆಯಲ್ಲಿ ನೀಮೀಟಿದ ನೆನಪಲ್ಲಿ ಅಂತ ವಿಷ್ಣುವರ್ಧನ್ ಮೇಲೆ ಇದು ಪಿಕ್ಚರೈಸ್ ಮಾಡಿದ ಸುಂದರವಾದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಮೈಯೆಲ್ಲ ಜುಮ್ ಅಂತ ಅನಿಸುತ್ತೆ. ಸೊ ಡೆಫಿನೆಟ್ಲಿ ಐ ಥಿಂಕ್ ಸಮಂತ್ ಆ್ಯಂಡ್ ಪ್ರಸಾದ್ ನಿಮಗೂ ಕೂಡ ಕನ್ನಡ ಹಾಡುಗಳು ಇಷ್ಟ ಅಂತ ಎಣಿಸ್ತಾ ಇದ್ದೀನಿ ಅಲ್ವಾ? ಹೌದೌದು 100%. Okay, okay, very good. So coming back to your journey to America ಅಂತ ಹೇಳ್ಬೋದು, ಮಾಸ್ಟರ್ಸ್, and also we have our theme of today's title itself says, are you ready for masters ಅಂತ. So now that question itself will bring another question to you guys. How and why you thought that you have to do masters? Of course, it is one is definitely for career advancement ಅಂತ ಹೇಳಿ ಹೇಳ್ಬೋದು. And then how did the things came into your mind that okay, what are the steps need to be taken? ಹೇಳ್ತೀರಾ ಸಮಂತ್? ಶೋರ್ ಸರ್. ಸೊ ನನಗೆ ಬ್ಯಾಚುಲರ್ಸ್ ಮುಗಿಸ್ತಿದ್ದಂಗೆ ವಾಟ್ ಐ ಫೆಲ್ಟ್ ವಾಸ್ ಲೈಕ್ ಕರೆಂಟ್ಲಿ ಲೈಕ್ ಇಂಡಸ್ಟ್ರೀಸ್ ಆರ್ ಆಲ್ ಲೈಕ್ ಗ್ರೋಯಿಂಗ್ ಎಟ್ ಸಚ್ ಅ ರ್ಯಾಪಿಡ್ ರೇಟ್, ಅಂಡ್ ನಮ್ಗೆ ವಿತ್ ಬ್ಯಾಚುಲರ್ಸ್ ಇಂದ ವಿ ಗೆಟ್ ಒನ್ ಬೇಸಿಕ್ ಫೌಂಡೇಶನ್ ಅಂಡ್ ಒನ್ ಬೇಸಿಕ್ ಸ್ಕಿಲ್ ಸೆಟ್. ಬಟ್ ಐ ಥಿಂಕ್ ಇನ್ ಆರ್ಡರ್ ಟು ಎನ್ಶೋರ್ ದಟ್ ಯು ಆರ್ more successful in your career and you can grow faster, ನನಗನ್ಸಿದ್ದು ಮಾಸ್ಟರ್ಸ್ ಡಿಗ್ರಿ is definitely needed ನಿಮ್ಗೆ ಒಂಥರ to accelerate your career ಅನ್ನೋದು. ಸೊ ಅಂಡ್ ಆವಾಗ್ಲೇ ನಾನು ಡಿಸೈಡ್ ಮಾಡಿದ್ದೆ ಒಂದು 2 years ಆಫ್ ವರ್ಕ್ ಮಾಡ್ಬಿಟ್ಟು ಆಮೇಲೆ ಮಾಸ್ಟರ್ಸ್ ಮಾಡೋಣ ಅಂತ. ಅಂಡ್ ಅಗೇನ್ ಇಟ್ ವಾಸ್
ಮತ್ತೆ ಮಾಸ್ಟರ್ಸ್ ಮಾಡೋಣ ಅಂದಾಗ ವೇರ್ ಟು ಡೂ ಅನ್ನೋದು ಇಟ್ ವಾಸ್ ಒನ್ ಮೋರ್ ಕ್ವೆಶ್ಚನ್. ಅಂಡ್ ವೆನ್ ಐ ಜಸ್ಟ್ ಕನ್ಸಲ್ಟೆಡ್ ಅ ಫ್ಯೂ ಅದರ್ಸ್ ಎಲ್ಡರ್ಸ್ ಇನ್ ದಿ ಫ್ಯಾಮಿಲಿ ಅಂಡ್ ಫ್ಯೂ ಅದರ್ಸ್ ಎಕ್ಸ್ಪೀರಿಯನ್ಸ್ ಪೀಪಲ್ ಅಂಡ್ ಇಂಡಸ್ಟ್ರಿಲಿ ಇರೋರು ಹೂ ಹ್ಯಾವ್ ಬೀನ್ ಇನ್ ದಿ ಇಂಡಸ್ಟ್ರಿ ಫಾರ್ ಮೆನಿ ಇಯರ್ಸ್ ಎಲ್ಲ. ಸೊ ಅಮೆರಿಕಾ ಇಸ್ ದಿ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್. ಸೊ ದಟ್ ವಾಸ್ ವೆನ್ ಐ ಡಿಸೈಡೆಡ್ ದಟ್ ಲೆಟ್ US be my target place ಅನ್ನೋದು. And Okay. So, Prasad, I think you got into University of Texas in Dallas recently, na ಅಥವಾ ಲಾಸ್ಟ್ ಇಯರ್ ಹೇಗೆ? ಇಲ್ಲ, ನಾನು ಮಾಸ್ಟರ್ ಸ್ಟಾರ್ಟ್ ಮಾಡಿದ್ದು ಫಾಲ್ 2021 ಅಲ್ಲಿ. ಸೊ Fall ದಿಸ್ ಇಸ್ ಮೈ ಥರ್ಡ್ ಸೆಮಿಸ್ಟರ್. Third semester. Okay. So you are doing it in masters in information technology and management science. So and Samanth had already advanced 2 years earlier, and then you got into 2021. Now, what kind of difference you saw when Samanth started applying or looking for masters, and when you started, and did you see any much of difference in the process? ಸೊ ಪ್ರಾಸೆಸ್ ಅಲ್ಲಿ ಜಾಸ್ತಿ ಅಂದ್ರೆ ಜಾಸ್ತಿ ಏನ್ ಡಿಫರೆನ್ಸ್ ಜಾಸ್ತಿ ಇಲ್ಲ. ವಾಟ್ ವುಡ್ ಬಿ ಒನ್ ಆಫ್ ದಿ ಮೈನ್ ಡಿಫರೆನ್ಸ್ ವಾಸ್ ಅವ್ನ್ ಇರ್ಬೇಕಾದ್ರೆ ಕೋಲ್ಡ್ ಇತ್ತು. ಸೊ ಎಲ್ಲಾ ಕ್ಲಾಸಸ್ ಎಲ್ಲ ಆಫ್ಲೈನ್. ಸೊ ಐ ಡಿಂಟ್ ವಾಂಟ್ ಟು ಹ್ಯಾವ್ ಮೈ ಕ್ಲಾಸಸ್ ಯುನೋ ವಿಚ್ ಇಸ್ ಆನ್ಲೈನ್. ಯಾಕೆಂದ್ರೆ ನಾನಿಲ್ಲಿ ಅಂದ್ರೆ ನನ್ಗೆ ಆತರ ಅನ್ಸ್ತು, ಅಂದ್ರೆ ಬೇರೆಯವ್ರಿಗೆ ಆನ್ಲೈನ್ ಲೆಕ್ಚರ್ಸ್ ಡಿಫ್ರೆಂಟ್ ಥಾಟ್ಸ್ ಇರ್ಬೋದು. ಬಿಕಾಸ್ ಐ ವಾಂಟೆಡ್ ಟು ಅಟೆಂಡ್ ಯುನೋ The physical in-person classes. Yeah. Because I wanted to, like feel, how the classes are being, undertaken, how they teach. Because ಅಂದ್ರೆ ವಿಡಿಯೋದಲ್ಲಿ ಆನ್ಲೈನ್ ಅಲ್ಲೂ ಮಾಡ್ಬೋದು, ಚೆನ್ನಾಗಿ ಆಗುತ್ತೆ ಅದು. ಬಟ್ ಇಫ್ ಯು ಆರ್ ಇನ್ ಪರ್ಸನ್, ಸೊ ದಿ ಫೀಲ್ ವುಡ್ ಬಿ ಡಿಫ್ರೆಂಟ್. ಸೊ ಅಂದ್ರೆ ಹೇಳ್ಕೊಡೋದು ಅಂದ್ರೆ ಕ್ಲಾಸ್ ರೂಮ್ ಎಕ್ಸ್ಪೀರಿಯನ್ಸ್ ಅಂತ ಏನ್ ಹೇಳ್ತಾರೆ, ವೇ ದಿ ಇಂಟರಾಕ್ಟ್ ವಿತ್ ಸ್ಟೂಡೆಂಟ್ಸ್. ಸೊ ಅದರಿಂದ ನ್ಯೂ ಐಡಿಯಾಸ್ ಪ್ಲಸ್ ಹೊಸ ಥಾಟ್ಸ್ ಎಲ್ಲ ಜನರೇಟ್ ಆಗುತ್ತೆ ಅಂತ ನನ್ನ ಅನುಭವ. Okay, very good. Let's get back to Samanth and couple of steps back. So now, what are the basic initial steps one has to consider to get into masters? Yes, sir. So I think you should know like what is your area of interest and what you would like to further do in your career, where you see yourself 5 years from now or 10 years from now, and for that what is needed. Like what are the tools that you need to learn, and what is the skill set that you need to build on, and even be it soft skills or technically how you need to progress ಅನ್ನೋದು. And apart from that, again ಎಲ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. either you want to continue in India only or go to Europe or Australia, US ಎಲ್ಲ. So you also need to understand how the education system is there before applying, and take fuel how the job market is and how opportunities are and what interests you the most, and nim line of interest ge yadu, which geographic location is going to support your line of interest ಅನ್ನೋದು ಮುಖ್ಯ ಆಗುತ್ತೆ. So once you have these basic thought process in line, then the application process you will have to proceed with, which is I got one line I noted is you said your line of interest anta. So there is a possibility that you would have done engineering in, let's say, electronics and communication. Okay. But that may be your line of interest, right? So but on the other side, when you look at the market scenario, you see a lot of people are getting benefit after Master of Science in Information Technology, Computer Science. Okay. So, and then your line of interest gets diverted into a different, altogether, right? So, ಅದಕ್ಕೆ ಏನು ಹೇಳ್ತೀರಾ ನೀವು? ಅವಾಗ ಏನು ಹೇಳ್ತೀರಾ? ಅದೇ ಆಗ್ಬೋದು. So again, it depends like whether still it's again a trade-off, whether you want to pursue your passion with limited opportunities, or you want to change your line and go to or explore a new place with lot more of opportunities. Another, it is again like correct pretty much specific person. And so adar bagge no, I was just trying to
tweak the question little bit. But I would just suggest ನಿಮ್ಗೆ ಏನಾದ್ರೂ passion ಇದ್ರೆ, even if there are limited opportunities, I think when there is a will, there is a way. So I think Absolutely. it is good to just stick to your line and not deviate just because others are doing there, or just because they are paying more, or because you don't. Because at the end of the day, you should be happy. And you should be satisfied with what you're doing ಅನ್ನೋದು ನನಗೆ ಅನ್ಸುತ್ತೆ. So Samantha, that's a very great statement. What you made is that, and you are such a young person, Yes. and you should be happy in what you are deciding, Anta, because see, that is what exactly, of course, little bit philosophical ಮಾತುಗಳು ಇದೆಲ್ಲ, but again, that's a good way to guide or steer people. So Prasad, the question to you is, so what are the basic, because you are a fresh guy, then Samanth idu ಮಾಡಿದಕ್ಕೆ, so what are the basic thing you had to go through, initial steps ನಿಮಗೆ ಮಾಸ್ಟರ್ಸ್ಗೆ ಅಪ್ಲೈ ಮಾಡಬೇಕಾದ್ರೆ? Did you take like special vocational courses that to complete those courses, then apply for masters? Did you have to take GRE, TOEFL and those kind of examination adella? So can you just give some ideas on that? ಸೊ ಏನಂದ್ರೆ GRE ಎಕ್ಸಾಮ್ ಅಂತೂ ಬರೀಲೇಬೇಕು. ಸೊ GRE ಎಕ್ಸಾಮ್ಸ್ ಜೊತೆಗೆ ಇನ್ನೊಂದು ಟೋಫಲ್ ಅಂತ, ಅದು ಇಂಗ್ಲಿಷ್ ಸ್ಪೀಕಿಂಗ್ ಟೆಸ್ಟ್. ಅದು ಬೇಸಿಕಲಿ ಲೈಕ್ ಬೇಸಿಕಲಿ ಅಸೆಸ್ ಯು, ನಿಮ್ಗೆ ಇಂಗ್ಲಿಷ್ ಬರುತ್ತಾ, ಇಂಗ್ಲಿಷ್ ಅರ್ಥ ಆಗುತ್ತಾ, ನಿಮ್ಗೆ ಇಂಗ್ಲಿಷ್ ಅಲ್ಲಿ ಬರೆಯಕ್ ಬರುತ್ತಾ, ಸೊ ಇಂಗ್ಲಿಷ್ ಅಲ್ಲಿ ಕೇಳ್ಕೊಂಡು ಅರ್ಥ ಮಾಡ್ಕೊಳಕ್ ಆಗುತ್ತಾ, ಪ್ಲಸ್ ಆರ್ ಯು ಕೇಪಬಲ್ ಆಸ್ ಲೈಕ್ ಕಮ್ಯುನಿಕೇಶನ್ ಎಫಿಷಿಯನ್ಸಿ ಇದೆಯಾ ಅಂತ, ಅದೊಂದು ಟೆಸ್ಟ್ ಅದು ಟೋಫಲ್ ಅಂತ. GRE ಬಂದು ನಿಮ್ದು ಆಪ್ಟಿಟ್ಯೂಡ್ ಮತ್ತೆ ಇಂಗ್ಲಿಷ್ ಆಪ್ಟಿಟ್ಯೂಡ್ ಅದೆಲ್ಲ ಟೆಸ್ಟ್ ಮಾಡ್ತಾರೆ. ಸೊ ದೀಸ್ ಟು ಟೆಸ್ಟ್ ಆರ್ ನೆಸೆಸರಿ. ಅಂಡ್ ಬಟ್ ಏನಾಗಿತ್ತು ಅಂದ್ರೆ, ಕೋವಿಡ್ ಟೈಮ್ ಅಲ್ಲಿ ಕೆಲವೊಂದು ಯೂನಿವರ್ಸಿಟೀಸ್ GREs ನ ವೇವ್ ಮಾಡಿದ್ರು. ಅಂದ್ರೆ ನೀವು GREನೇ ಬರೀದೆ, ಯು ಕ್ಯಾನ್ ಅಪ್ಲೈ ಟು ಫ್ಯೂ ಆಫ್ ದ ಯೂನಿವರ್ಸಿಟೀಸ್. ಬಟ್ ಕೆಲವೊಂದು ಮೇಜರ್ ಯೂನಿವರ್ಸಿಟೀಸ್ ಏನಿತ್ತು, ಅವ್ರು GRE ಕೇಳ್ತಾ ಇದ್ರು. ಸೊ ಇಟ್ ಈಸ್ ಡೆಫಿನೆಟ್ಲಿ ಅಡ್ವೈಸಬಲ್ ಟು ಹ್ಯಾವ್ ಅ GRE ಸ್ಕೋರ್, like prepare for it and have GRE score. But English speaking TOEFL is not necessary. TOEFL ಬದಲು ಇನ್ನೊಂದು IELTS ಅಂತ ಇದೆ. ಅದು that test is like very good even for Canada and for USA also. So ಏನ್ ಟೆಸ್ಟ್ ಅದು ಹೇಳಿದ್ರಿ? What is that called? IELTS ಅಂತ. IELTS. Okay. IELTS ಅಂತ. ಸೊ ಇದು ಇಂಗ್ಲಿಷ್ಗೆ ಯು ನೀಡ್ ನಾಟ್ ಟೇಕ್ ಓನ್ಲಿ ಟೋಫಲ್, ಯು ಕ್ಯಾನ್ ಆಲ್ಸೋ ಟೇಕ್ IELTS. ಸೊ ಅದು ಇನ್ನೊಂದು ಡಿಯೋಲಿಂಗೋ ಅಂತಾನು ಹೇಳ್ತಾರೆ, ಅದು ಇನ್ನೊಂದು ಟೆಸ್ಟ್. ಅದ್ರ ಬಗ್ಗೆ ಅದು ಅಷ್ಟೊಂದು ಪಾಪ್ಯುಲರ್ ಇಲ್ಲ. ದ ಮೋಸ್ಟ್ ಪಾಪ್ಯುಲರ್ ಕೋರ್ಸಸ್ ಅಂದ್ರೆ ಎಕ್ಸಾಮ್ಸ್ ಅಂದ್ರೆ ಒಂದು ಟೋಫಲ್, ಇನ್ನೊಂದು ಡಿಯೋಲಿಂಗೋ. ಅಗೇನ್ ಅದು ಕೋವಿಡ್ ಟೈಮ್ ಅಲ್ಲಿ ಅದನ್ನು ಕೆಲವೊಬ್ರು ಲೈಕ್ ದೇ ವರ್ ಗಿವಿಂಗ್ ಅ ವೈವರ್ ಆನ್ ಇದಕ್ಕೂನು. So it depends on the university which you are applying to. Okay. So very very good information. ನಮ್ಮ ದರ್ಶಕರಿಗೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್ ಟೆಸ್ಟ್ that needs to be taken, ಯಾಕಂದ್ರೆ these are some very good information. ಹಾಗೆ ಅಂತೇನೆ there may be some changes also. You have to keep looking at periodically looking at the websites ಅಥವಾ search engines. Samanth, what are the websites or search engines do you suggest for people to look for ಈ ತರ requisites? Sure. So ನನ್ನ ಪ್ರಕಾರ what I would say is best source would be if you ಅಂದ್ರೆ ನೀವು once you have decided ಎಲ್ ಮಾಸ್ಟರ್ಸ್ ಮಾಡ್ಬೇಕಂತ, to particularly check universities in that particular location itself. Official university websites ಹೋದ್ರೇನೆ you get a better idea, because ಅವ್ರ curriculum, ಅವ್ರ process and application process ಏನೇನ್ requirements ಎಲ್ಲ ಅಲ್ಲೇ ಹಾಕಿರ್ತಾರೆ. And in addition to that, there are a few generic websites like shiksha.com and ತುಂಬಾನೇ local consultancies ಇರ್ತಾರೆ, like Princeton Review idare, ಆಮೇಲೆ Manhattan ಅಂತ ಎಲ್ಲ ತುಂಬಾನೇ there lot of these local like study abroad consultancies in Bengaluru and even I'm sure in other places in Karnataka. So ಅವ್ರನ್ನೂ ಕೇಳ್ಬೋದು, ಅವರು ನಿಮ್ ಪ್ರೊಫೈಲ್ ನ ಸ್ಟಡಿ ಮಾಡ್ಬಿಟ್ಟು they will also suggest from their end what will be suitable for you ಅಂತ. But at the end of the day,
it is you who should decide what's best. Absolutely, yeah. And I would just like to add one more thing, Prasad ಹೇಳಿದಕ್ಕೆ. So of course, one English test is usually mandatory all the time, and ಅದರ ಜೊತೆ GRE or graduate record examination is also mandatory. And ಸ್ವಲ್ಪ management side who want to pursue MBA or ನಂತರ, like I did my masters in management science, so a little like quant savvy or management oriented courses ಮಾಡೋರ್ಗೆ there is one more exam called GMAT ಅಂತ, that is what I wrote, graduate Okay. management attribute test. So for your management courses, GMAT will also be good to always write. ಈಗ most of the universities are accepting GRE also for management courses, but still GMAT is the preferred exam if you want to get into MBA or any other management related courses. And Excellent. ಇಲ್ಲಿ ಯೂಶಲಿ ಅಮೆರಿಕದಲ್ಲಿ ಸ್ಟೆಮ್ ಕೋರ್ಸಸ್ ಅಂತ ಇರುತ್ತೆ, ದಟ್ ಇಸ್ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್. ಸೊ ಈ ಕೋರ್ಸಸ್ಗೆ ಒನ್ ಆಫ್ ದೀಸ್ ಎಕ್ಸಾಮ್ಸ್ ವಿಲ್ ಬಿ ರಿಕ್ವೈರ್ಡ್, ಬಟ್ ದೇರ್ ಆರ್ ಅ ಫ್ಯೂ ಕೋರ್ಸಸ್ ವಿಚ್ ಆರ್ ನಾನ್ ಟೆಕ್ನಿಕಲ್ ಆಲ್ಸೋ, for which we have people coming from other countries. ಅದಕ್ಕೆ usually the English test, which is IELTS or TOEFL, as Prasad said, that would suffice. ಬಟ್ ಯಾವ್ದೋ ಈ ತರ ಸ್ಪೆಷಲೈಸ್ಡ್ ಕೋರ್ಸಸ್ ಎಸ್ಪೆಷಲಿ ಇನ್ ಸ್ಟೆಮ್ ಮಾಡ್ಬೇಕಂದ್ರೆ your GMAT, if it is management oriented, or GRE if it is little technical oriented, is always advisable to. ಎಕ್ಸಲೆಂಟ್. ಬನ್ನಿ ಮುಂದೆ ವರ್ಷೋಣ ನಮ್ಮ ಕಾರ್ಯಕ್ರಮವನ್ನು. ಆದ್ರೆ ಇನ್ನೊಂದು ಸಣ್ಣ ಒಂದು ಬ್ರೇಕ್ ತಗೊಳ್ಳೋಣ ಮೊದಲು. ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ಈ ಬಂಧನ ನನ್ನ ನಿನ್ನ ಮಿಲನ ತಂದ ಹೊಸ ಜೀವನ, ಈ ಬಂಧನ ಎದೆಯ ತುಂಬಿ ಬಂದ ಒಂದು ಸುಖ ಭಾವನ, ನಿನ್ನ ಮಡಿಲಲ್ಲಿ ನಾನು ಮಗುವಾದೆ, ನಿನ್ನ ಉಸಿರಲ್ಲಿ ನಾನು ಉಸಿರಾದೆ, ಪ್ರೇಮದ ಸೌರಭ ಚೆಲ್ಲುವ ಚಂದನ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ. ಈ ದಾರಿಯು ಹೂವ ರಾಸಿ ಹಾಸಿ ನಮಗೆ ಶುಭ ಕೋರಿದೆ, ಆ ದೂರದ ಒಲವ ಮನೆಯು ಕೈಯ ಬೀಸಿ ಬಾಯಂದಿದೆ, ಹೆಜ್ಜೆ ಜೊತೆಯಾಗಿ ನಿನ್ನ ನೆರಳಾಗಿ ಪ್ರೀತಿ ಬೆಳಕಾಗಿ ದಾರಿ ಹಾಯಾಗಿ ಸೇರುವ ಸುಂದರ ಪ್ರೇಮದ ಮಂದಿರ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ. ಬಂಧನ ಪಿಕ್ಚರಿಂದ ಈ ಹಾಡು ಸುಂದರವಾದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ
ಜೈ ಜಗದೀಶ್ ಮತ್ತು ಸುಹಾಸಿನಿ ಅವರ ಮೇಲೆ ಪಿಕ್ಚರೈಸ್ ಮಾಡಿದ ಬ್ಯೂಟಿಫುಲ್ ಪಿಕ್ಚರ್, ಬ್ಯೂಟಿಫುಲ್ ಸಾಂಗ್ಸ್, ಬ್ಯೂಟಿಫುಲ್ ಆ್ಯಕ್ಟಿಂಗ್ ಬೈ ವಿಷ್ಣುವರ್ಧನ್ ಆಸ್ ವೆಲ್ ಆಸ್ ಜೈ ಜಗದೀಶ್ ಆ್ಯಂಡ್ ಸುಹಾಸಿನಿ. ಬನ್ನಿ ನಮ್ಮ ಈ ಕಾರ್ಯಕ್ರಮ ಮುಂದುವರ್ಸೋಣ. ಆರ್ ಯು ರೆಡಿ ಫಾರ್ ಮಾಸ್ಟರ್ಸ್ ಟಾಪಿಕ್ ಮೇಲೆ ನಮ್ಮ ಜೊತೆ ಇವತ್ತು ಇಬ್ಬರು ಗೆಸ್ಟ್ ಇದ್ದಾರೆ. ಒಬ್ಬರು ಸಮಂತ್ ಮೋಕ್ಷಗುಂಡಂ, ಅವರು UTDಯಿಂದ ಮಾಸ್ಟರ್ಸ್ ಮಾಡಿ ಈಗ ಡೆನ್ವರಲ್ಲಿ ಡಿಶ್ ನೆಟ್ವರ್ಕಿಗೆ ಪ್ರಾಡಕ್ಟ್ ಅನಾಲಿಸ್ಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಪ್ರಸಾದ್ ಭಟ್ ಅಂತ ಇವರು ಈಗ ಇನ್ನೂ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ. ಹಿ ಈಸ್ ಆಲ್ರೆಡಿ ಡನ್ ಇಸ್ 3 semesters, getting on to the 4th one and definitely getting on to another corporate jobs in the United States of America. Samanth, why did you choose US? I know you told US is a land of opportunity anta helidri, but why did you choose US? Yes, sir. So firstly, I think you have answered half my question. First, because US is the land of opportunities. And secondly, ಇನ್ನೊಂದು ನಾನು because ನನ್ನ ಬ್ಯಾಕ್ಗ್ರೌಂಡ್ ಹೇಗಿತ್ತಂದ್ರೆ, I was from a technical background, but then I later on got into ಸ್ವಲ್ಪ sales and marketing, and I moved little more to the management side. So I was always wanting to pursue my career on the management side in a technical company. And when I was doing my research about different courses available both in India and abroad, when I was going through curriculum of different universities, nange most chanage with my interests align agiddu, like what I studied in UTD, that was Masters in Management Science. One was because I felt that the career path was pretty good, seeing my background and what I learned from here. If I can add them up together, I felt that it would be good for me to progress in my career. Secondly, the subjects were also interesting, and nan solpa seniors ella reach out madadaga, so they also gave very favorable reviews. So aga I decided to stick on to this particular course that I did, and that was how it happened. So what about you, Prasad? Nimge yake US interest ಆಯ್ತು? ಸೊ ಫಸ್ಟ್ ಆಫ್ ಆಲ್ ಏನಕ್ಕೆ ಅಂದ್ರೆ, ಸೊ ಎನಿ ಪಾಡ್ಕಾಸ್ಟ್ ಎನಿಥಿಂಗ್ ನಾನು ಏನೇ ನೋಡ್ತಿದ್ರು ಎಲ್ಲ ಇಂಟರ್ನೆಟ್ ಅಲ್ಲಿ, ಯೂಟ್ಯೂಬ್, ಗೂಗಲ್, ಆಪಲ್ ಎಲ್ಲಾದು US. ಇಫ್ ಯು ಲುಕ್ ಫ್ರಮ್ ದಿ 90s ಆಲ್ಸೋ, ಲೈಕ್ ದಿ ಇಂಟರ್ನೆಟ್, ದಿ ಲೈಕ್ ಇವನ್ ಬಿ ದಿ ಎಥರ್ನೆಟ್, ಒಂದು ಎಲ್ಲ, ಸೊ ಇನೋವೇಷನ್ ಎಲ್ಲ ಅಂದ್ರೆ ಸ್ಟಾರ್ಟ್ ಆಗಿದ್ದು ಇಲ್ಲೇ, ಸೊ US. ಸೊ you always ಅಂದ್ರೆ ನಂಗೆ ಅವಾಗಿಂದಾನೇ ಒಂಥರ, so USA is where innovation happens. USA is where the new thing comes up first. So if you wanna be part of it, you need to be there ಅಂತ ಆತರ ಒಂಥರ ಥಾಟ್ ಇತ್ತು ನನ್ನ ಹತ್ರ. ಪ್ಲಸ್ ಅದೊಂದು, ಪ್ಲಸ್ ಇನ್ನೊಂದು ಬೇರೆ, ಪ್ಲಸ್ ನಾನು ಅಷ್ಟೇ ನನ್ನ few of my friends ಅವ್ರನ್ನೆಲ್ಲ ಕೇಳಿದ್ದೆ, ಸೊ ಹೆಂಗಿದೆ ಆಪರ್ಚುನಿಟೀಸ್ ಅಂತೆಲ್ಲ ನೋಡಿದ್ದೆ. Plus, I was doing an analysis, like how Europe, USA, like you have multiple options, Australia. So which is your best place? I mean, like what's like feasible? Hang ನೋಡ್ತಾ ಇದ್ದೆ opportunities. I mean, you can do a pros and cons chart, and you can just keep ticking, like what fits into your box, what doesn't fit. So if you ನಾನು analysis ಮಾಡಿದಾಗ ನನ್ಗೆ USA, like I got the most ticks. Okay, excellent. That's very good to know. So university scrutinization, because I think that is the very hardest part for any candidate before he or she decides to come to the different land, alva, because somebody will say Stanford ಹೋಗ್ಬೋದು, ಅಥವಾ somebody can say Texas A&M, somebody Georgia Tech and Yale University. ಹಾಗೆ there are like Cornell University. Plenty of universities exist in the United States only. I'm talking about. I'm not talking about other countries, because we are talking about US today. Masters ಇಲ್ಲಿ ಮಾಡಿದಕ್ಕೆ ನೀವಿಬ್ಬರು ಇಲ್ಲೇ ಮಾಡ್ತಾ ಇದ್ದೀರಾ, ಇವರು ಪ್ರಸಾದ್ ಅವರಂತೂ ಇನ್ನು. So considering that, how difficult it is to choose the university, and how how do you process it? How do you shortlist? So Samanth, ನೀವು ಹೇಳಿ, ಆಮೇಲೆ ಡೆಫಿನೆಟ್ ಪ್ರಸಾದ್ ಅವ್ರ ಹತ್ರ ಕೇಳ್ತೀನಿ. Yes sir. So ಅದೇ ಶಾರ್ಟ್ ಲಿಸ್ಟ್ ಮಾಡ್ಬೇಕಾದ್ರೆ, ಐ ಥಿಂಕ್ as I told again, ನೀವೇನ್ ಮಾಡ್ಬೇಕಂತೀರಾ and ಆ ಯೂನಿವರ್ಸಿಟಿ ಏನ್ ಆಫರ್ ಮಾಡುತ್ತೆ, how you can match the two, and where you find maximum match is one thing.
And secondly, also illununu again you may have to consider where you really want to study, because illununu like there is lot of climate difference and lot of other things apart from one is opportunities, and other thing also like whether you are used to being in such an environment and ಆ ತರದನ್ನು ಸ್ವಲ್ಪ ಕನ್ಸಿಡರ್ ಮಾಡ್ಬೋದು. ಸೊ ಆಗ ನೋಡ್ಕೊಂಡಾಗ ಐ ವಾಸ್ ಲಿಟಲ್ ಮೋರ್ ಇನ್ಕ್ಲೈನ್ಡ್ ಟುವರ್ಡ್ಸ್ ದ ಟೆಕ್ಸಸ್ ಸೈಡ್ ಬಿಕಾಸ್ ಮೋರ್ ಟ್ರಾಪಿಕಲ್ ಕ್ಲೈಮೇಟ್ ಅಂತ ಆ ತರ. So environment, you are talking about weather side, or you are talking about like in terms of both weather side and also people, cultural. Okay. Yeah, cultural. Yeah. Because ಈಗ ಸ್ವಲ್ಪ since I've been in the US from last 2 years, so ಈಗ Denver ಅಲ್ಲಿ it is predominantly more American, but ಸ್ವಲ್ಪ since I'm used to it, okay, but when I came I think I was too much of an Indian, so ತುಂಬಾನೇ ಕಷ್ಟ ಆಗಿರೋದು ಈ ತರ ಅಡಾಪ್ಟ್ ಆಗೋಕೆ. ಸೊ ಕಂಪ್ಯಾರಿಟಿವ್ಲಿ ಟೆಕ್ಸಸ್ ವಾಸ್ ಮಚ್ ಮೋರ್ ಇಂಡಿಯನ್ ಫ್ರೆಂಡ್ಲಿ. ಟೆಕ್ಸಸ್, ಕ್ಯಾಲಿಫೋರ್ನಿಯಾ ಈ ತರ ಜಾಗ. ನಾನು 25 ವರ್ಷ ಆಯ್ತು. ಸಾರಿ ಟು ಇಂಟರಪ್ಟ್ ಯು. 25 ವರ್ಷ ನಾನು ಇನ್ನೂ ಕೂಡ ಇಂಡಿಯಾನೇ ಇದ್ದೀನಿ. ಹೇಳಿ. ಅಲ್ಲ ಜಸ್ಟ್ ತಮಾಷೆ. ಅಡಾಪ್ಟ್ a little at least. Yeah, just I was just joking. Yeah. So also ಅದನ್ನ ನೋಡಿದಾಗ I was little more inclined, and also Dallas was a place where I had many of my relatives who had lived and given favorable reviews. Sure. University dunu curriculum ella match aitu, and I was pretty comfortable with their application process, and also compared to most other universities. Also ನೀವು ಇನ್ನೊಂದು ಏನ್ ನೋಡ್ಬೋದು ಅಂದ್ರೆ like of course ನೀವು ಹೇಳಿದ್ರಿ Cornell, Stanford and all those Ivy League tags are always good to have, but ಒಂದ್ ನಾನೇನ್ ಅಬ್ಸರ್ವ್ ಮಾಡಿದೆ especially here in the US andre more weightage is given to your skill set over from where you are, because India al nanu estonsala even nam college allu campus placements agbekadre alla I was seeing some of my friends unne heltidru, so for the same job that they are doing, somebody from NIT or IIT for the same job that my friends are doing who are from BMS, the IITians are paid more anbuto. So I don't see that kind of a discrimination happen here in US, because you are valued for what you are and not where you are from. So, absolutely true. I agree. ಅದೊಂದು ಕನ್ಸಿಡರ್ ಮಾಡಿದಾಗ I would say like ಯಾರಾದ್ರೂ ಆಸಕ್ತಿ ಇದ್ರೆ ಮಾಸ್ಟರ್ಸ್ ಮಾಡಕ್ಕೆ, of course it is good Ivy League ಸಿಕ್ಕಿದ್ರೆ go ahead if you are interested, and most importantly if you can afford it, please go ahead. But otherwise please do consider other universities also, ಯಾಕಂದ್ರೆ ಬೇರೆ ಯೂನಿವರ್ಸಿಟೀಸ್ ಅಲ್ಲೂ they are equally good in terms of career opportunities, in terms of learning, and also scholarships sigo chances ನಿಮಗೆ ತುಂಬಾ ಚೆನ್ನಾಗಿದೆ in other. I was about to come to that. Other public universities, because I myself nangene had got a scholarship in UTD. So I think it is always good to consider your interest, your finances, and how you feel you would be adaptive to the environment around you, and then just check these boxes, and as Prasad when he was shortlisting ಹೇಳ್ತೇನೆ, so ಅತರ ಯಾವುದು maximum tick marks ಆಗುತ್ತೋ go ahead that. Correct. Prasad, ನಿಮ್ಮದೇನು ಎಕ್ಸ್ಪೀರಿಯನ್ಸ್ ಹೇಳಿ. US ಅದು ಇದು ಯೂನಿವರ್ಸಿಟಿ ಸ್ಕ್ರೂಟನೈಸೇಷನ್. ಸೊ ಒಂದ್ ಏನಂದ್ರೆ ನನ್ಗೆ as Samanth said, so weather is a concern. ನನ್ಗೆ ತುಂಬಾ ಕೋಲ್ಡ್, ಸ್ನೋ ಆ ತರದ ಪ್ಲೇಸಸ್ ನಂಗೆ ಬೇಡ ಆಗಿತ್ತು. ಯಾಕೆ ಅಂದ್ರೆ because I am a like kind of outgoing person. ಈಗ suppose if you are going for even a walk, you need to have good weather. If ನಿಂಗೆ ಫುಲ್ ಸ್ನೋ ಎಲ್ಲ ಬೀಳ್ತಾ ಇದ್ರೆ, ಮಳೆ ಬರ್ತಾ ಇದ್ರೆ 24 ಗಂಟೆ ಕಷ್ಟ ಆಗತ್ತೆ ಅಂತ ನಂಗೆ ಅನ್ನಿಸ್ತು. ಇನ್ನೊಂದ್ ಏನಂದ್ರೆ why I chose UT Dallas ಅಂದ್ರೆ because of the networking and job opportunities here. ಈಗ ಏನಂದ್ರೆ ಈಗ you can still be in Boston and apply for some companies in Dallas. I'm not saying no, but it is higher. ಈಗ ಹೆಂಗೆ ಅಂದ್ರೆ ಈಗ alumni network ಅದು plus in and around companies plus ಅದೆಲ್ಲ career fair ಗೆಲ್ಲ ಬರ್ತಾರೆ. ಈಗ ನಮ್ಗೆ last week ನಮ್ಗೆ career fair ಇತ್ತು. So almost like close to around like 40-60 companies ಬಂದಿತ್ತು ನಮ್ಗೆ. So they tell you ಅಂದ್ರೆ they are all companies which are like very near to Dallas, like in and around the DFW area. So that networking opportunities is pretty high in Dallas ಅಂತ ಅನ್ಸ್ತು ನನಗೆ. ಅದು ಒಂದು ಪ್ಲಸ್ ಇನ್ನೊಂದೇನು ಅಂದ್ರೆ since this is a public university, this is funded and managed by the state. Correct. So comparatively
ಕಾಲೇಜ್ ಟ್ಯೂಷನ್ ಫೀ ಕಮ್ಮಿ ಇರುತ್ತೆ ಅಂತ, ಬಟ್ ನಮ್ದು ಡ್ಯಾಲಸ್ ಜಾಸ್ತಿನೇ ಇದೆ ಸ್ವಲ್ಪ ಹೇಳ್ಬೇಕು ಅಂದ್ರೆ. ಹೌದೌದು. ಸೊ ದಟ್ ಈಸ್ ಒನ್ ಅದರ್ ಥಿಂಗ್. ಅಂಡ್ ಇನ್ನೊಂದೇನು ಅಂದ್ರೆ ಅಗೈನ್ ಲೈಕ್ Samanth mentioned, like how inclined are the courses. ಈಗ ಫಾರ್ ಎಕ್ಸಾಂಪಲ್ ಈಗ ಕಂಪ್ಯೂಟರ್ ಸೈನ್ಸ್ you are doing in Dallas might the courses which you might have in Dallas might be little more, like more tweaked towards let's say whatever you are pursuing, and computer science in some other university might be more generic. So you need to go through the syllabus, like what courses they are offering, how flexible they are. So adanella nanu if you take all those things into aspect, so that's why I chose ITM in UT Dallas, because ತುಂಬಾ flexible courses. ಇವಾಗ for example ನಂದು ITM ಅಲ್ಲಿ ಆಗಲಿ ಅಥವಾ ಸಮಂತದ ಮ್ಯಾನೇಜ್ಮೆಂಟ್ ಸೈನ್ಸ್ ಅಲ್ಲಿ ಆಗಲಿ, ಯು ಕ್ಯಾನ್ ಪಿಕ್ ಅಂಡ್ ಚೂಸ್ ಕೋರ್ಸಸ್. ಕರೆಕ್ಟ್. ಸೊ ಫ್ಲೆಕ್ಸಿಬಲ್ ಆಗಿ, ಸೊ ವಾಟ್ ಎವರ್ ಯುವರ್ ಇಂಟ್ರೆಸ್ಟ್ ಆರ್ ಯು ಕ್ಯಾನ್ ಟೇಕ್ ಇಟ್. ಸೊ ದಟ್ ಈಸ್ ಒನ್ ಆಫ್ ದಿ ಅಡ್ವಾಂಟೇಜಸ್ ಅಂತ ಅನ್ಸ್ತು ಈ ಯೂನಿವರ್ಸಿಟಿನಲ್ಲಿ. ಸೊ ಆಲ್ ದೋಸ್ ಥಿಂಗ್ಸ್ ವಿಲ್ ಕಮ್ ಇನ್ ಟು ಎಫೆಕ್ಟ್ when you are choosing an university. ವೆರಿ ವೆಲ್ ಸೆಡ್. ದರ್ಶಕರಿಗೆ ಒಂದು ಮಾತು ಹೇಳ್ತೀನಿ, ಇದೆಲ್ಲ ಪಾಯಿಂಟ್ಸ್ ಎಲ್ಲ ಅವ್ರು ಹೇಳ್ತಾ ಇದ್ದಾರೆ, ನೋಟ್ ಮಾಡ್ಕೊಳ್ಳಿ. ಹೋಪ್ಫುಲಿ ಇಟ್ ವಿಲ್ ಹೆಲ್ಪ್ ಯು ಆರ್ ಯುವರ್ ಫ್ರೆಂಡ್ಸ್ ಆರ್ ಯುವರ್ ಇಫ್ ಯು ಆರ್ ಎ ಪೇರೆಂಟ್, ದೆನ್ ಇಟ್ ವಿಲ್ ಹೆಲ್ಪ್ ಫಾರ್ ಯುವರ್ ಕಿಡ್ಸ್ ಟು apply for masters. And definitely keep looking on websites, keep looking for ಅಪ್ಡೇಟ್ಸ್ ಏನಾರು ಆಗ್ತಾ ಇರುತ್ತೆ. ಯೂನಿವರ್ಸಿಟಿ ವೆಬ್ಸೈಟಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಟ್ ಇನ್ನೂ ಮುಂದುವರ್ಸೋಣ. ವಿ ವಿಲ್ ಟಾಕ್ ಅಬೌಟ್ ಫೈನಾನ್ಸಸ್, ವಿ ವಿಲ್ ಟಾಕ್ ಅಬೌಟ್ ಈ ಸೆಮಿಸ್ಟರ್ಸ್ ಎಲ್ಲ ಹೇಗಿರುತ್ತೆ, ವಿಲ್ ಟಾಕ್ ಅಬೌಟ್ ಅಕಾಮಡೇಷನ್ ಇಲ್ಲಿ, ಆ್ಯಂಡ್ ಮಾಸ್ಟರ್ಸಲ್ಲಿ ಮತ್ತೇನು ಇಲ್ಲಿ ಹರ್ಡಲ್ಸ್ ಇರುತ್ತೆ ಅಥವಾ ಮತ್ತೇನು ಈಸಿಯಾಗಿ ಹೋಗ್ಬೋದು, ಅದು ಮಾತಾಡೋಣ. ಇನ್ನೊಂದು ಬ್ರೇಕ್ ತೊಗೊಳ್ಳೋಣ. ಅದ್ರ ಮೊದಲು A&V ಪರ್ಸ್ಪೆಕ್ಟಿವ್ಗೆ ಡೆಫಿನೆಟ್ಲಿ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸಂದೀಪ್ ಅವ್ರದ್ದು ಎಕ್ಸಲೆಂಟ್, ಯಾವಾಗಲೂ ಸಪೋರ್ಟ್ ಇರುತ್ತೆ. ಸೊ ಬೆಂಗಳೂರಿನಲ್ಲಿ ಯಾರಾದರೂ ನಿಮಗೆ ಏನಾದರೂ ಒಂದು ಆಡಿಯೋ ವಿಡಿಯೋ ವಿಜುವಲ್ಸ್ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ A&V ಪರ್ಸ್ಪೆಕ್ಟಿವ್ಗೆ ಡೆಫಿನೆಟಾಗಿ ಕಾಂಟ್ಯಾಕ್ಟ್ ಮಾಡಿ. ಸಂದೀಪ್ ಈಸ್ ಎ ವೆರಿ ವೆರಿ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಟು ವರ್ಕ್ ವಿತ್. ಬನ್ನಿ ಒಂದು ಸಣ್ಣ ಬ್ರೇಕ್ ತೊಗೊಳ್ಳೋಣ, ಮತ್ತು ನಮ್ಮ ಮುಂದಿನ ಟಾಪಿಕನ್ನು ಮಾತಾಡಿಕೊಂಡು ಈ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ, ಆ ನಡು ಸಣ್ಣ ನಾ ಮನಸೋತೇನೆ ಚಿನ್ನ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ, ಆ ನಡು ಸಣ್ಣ ಆ ಮನಸೋತೇನೆ ಚಿನ್ನ, ನಾ ಮನಸೋತೇನೆ ಚಿನ್ನ. ಬಯಲು ಸೀಮೆಯ ಗಂಡು ಬಲುಗುಂಡು, ಜಗಮುಂಡು ದುಂಡು ಹೂ ಚೆಂಡು, ನನ್ನ ಸರದಾಗೆ ರಸಗುಂಡು, ನನ್ನ ಸರದಾಗೆ ರಸಗುಂಡು. ಮಾತು ನಿಂದು ಹುರಿದ ಹರಳು ಸಿಡಿದಂಗೆ, ಕಣ್ಣುಗಳು ಮಿಂಚಂಗೆ, ನಿನ್ನ ನಗೆಯಲ್ಲೇ ಸೆಳೆದಲ್ಲೇ ಮನದಾಗೆ ನಿಂತ್ಯಲ್ಲೇ, ನನ್ನ ಮನದಾಗೆ ನಿಂತ್ಯಲ್ಲೇ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ, ಆ ನಡು ಸಣ್ಣ ಆ ಮನಸೋತೇನೆ ಚಿನ್ನ, ನಾ ಮನಸೋತೇನೆ ಚಿನ್ನ.
ಗೆಳೆತನ ನಾ ಬಯಸಿ ಅದ ನಾ ಬಲ್ಲೆ ನಾಚಿ ಮೊಗ್ಗಾದೆ ನಾನಿಲ್ಲೆ ನಾಚಿ ಮೊಗ್ಗಾದೆ ನಾನಿಲ್ಲೆ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡು ಸಣ್ಣ ಆಹ ಮನಸೋತೆನೆ ಚಿನ್ನ ನಾ ಮನಸೋತೆನೆ ಚಿನ್ನ. ಬಯಲು ಸೀಮೆಯ ಗಂಡು ಬಲು ಗುಂಡು ಜಗಮೊಂದು ದುಂಡು ಹೂ ಚೆಂಡು ನನ್ನ ಸರದಾಗೆ ರಸಗುಂಡು ನನ್ನ ಸರದಾಗೆ ರಸಗುಂಡು ನನ್ನ ಸರದಾಗೆ ರಸಗುಂಡು ನನ್ನ ಸರದಾಗೆ. ಮಲೆನಾಡ ಹೆಣ್ಣ ಮೈ ಬಣ್ಣ ಅಂತ ಈ ಬ್ಯೂಟಿಫುಲ್ ಸಾಂಗ್ ಇಸ್ ಟೇಕನ್ ಫ್ರಮ್ ದ ಮೂವಿ ಭೂತಯ್ಯನ ಮಗ ಅಯ್ಯೋ ಅಂತ. MP ಶಂಕರ್, ಲೋಕೇಶ್ ಹಾಗೆ ವಿಷ್ಣುವರ್ಧನ್ ಒಂದು ಸೂಪರ್ ಮೂವಿ ಇದು. ಈಗ ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನೋಡಿ, ಮೈ ರೆಕಮೆಂಡೇಶನ್. ಸೊ ನಮ್ಮ ಕನ್ನಡವಾಣಿ ಕಾರ್ಯಕ್ರಮದಲ್ಲಿ ಯಾವಾಗಲೂ ನಾನು ಸಂಗೀತಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡ್ತೇನೆ. ಯಾಕಂದರೆ ಇಟ್ ಆಲ್ಸೋ ಗಿವ್ಸ್ ಯು ಸಮ್ ಕೈಂಡ್ ಆಫ್ ಎ ಬ್ರೇಕ್ ಫ್ರಾಮ್ ಅವರ್ ನಾರ್ಮಲ್ ಡಿಸ್ಕಷನ್. ಸ್ವಲ್ಪ ಸೀರಿಯಸ್ ಆಗಿ ಜನ ಕುತ್ಕೊಳ್ಬಾರ್ದು ಅಂತೇಳಿ ಸ್ವಲ್ಪ ರಿಲ್ಯಾಕ್ಸ್ ಆಗಿರಲಿ. ಯಾಕಂದರೆ ಇಟ್ಸ್ ಎನ್ ಯೂಟ್ಯೂಬ್ ಚಾನಲ್, ಸೊ ಪೀಪಲ್ ವಾಂಟ್ ಟು ಟೇಕ್ ಸಮ್ ರೆಸ್ಟ್ ಇನ್ ಬಿಟ್ವೀನ್, ಸಮ್ ಬ್ರೇಕ್ ಇನ್ ಬಿಟ್ವೀನ್. ಒಂದು 2-3 ಮಿನಿಟ್ಸ್ ಒಂದು ಸಾಂಗ್ ನಾನು ಪ್ಲೇ ಮಾಡ್ತಾ ಇರ್ತೀನಿ. ಸೊ ಹೋಪ್ಫುಲಿ ಯು ಆಲ್ ಲೈಕ್ ಇಟ್ ಅಂತ ಅನಿಸುತ್ತೆ. ಸೊ ಬನ್ನಿ ಮುಂದಿನ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಾವು ಈಗ ಕೆಲವು ವಿಷಯಗಳನ್ನು ಕವರ್ ಮಾಡಿದ್ವಿ. ನಿಮಗೆ ಮಾಸ್ಟರ್ಸ್ ಮಾಡೋದಾದರೆ ಮೊದಲು ಟೆಸ್ಟ್ ಯಾವ ಥರದ್ದು ತೊಗೊಳ್ಬೇಕು, ಆಮೇಲೆ ಯೂನಿವರ್ಸಿಟಿಯನ್ನು ಸ್ಕ್ರೂಟ್ನೈಸ್ ಮಾಡೋದು, ಸಬ್ಜೆಕ್ಟನ್ನು ನಿಮಗೆ ಸ್ಕ್ರೂಟ್ನೈಸ್ ಮಾಡೋದು, ನಿಮ್ಮ ಲೈಕಿಂಗ್ ಇದೋ ಅಥವಾ ಬೇರೆ ಒಂದು ಇನ್ಫ್ಲುಯೆನ್ಸಿಂದ ಬಂದು ನೀವು ಆ ಸಬ್ಜೆಕ್ಟನ್ನು ಚೇಂಜ್ ಮಾಡಿ, ದೆನ್ ಯು ಟ್ರೈ ಟು ಲುಕ್ ಫಾರ್ ದ ಯೂನಿವರ್ಸಿಟೀಸ್ ವಿಚ್ ಆಫರ್ ದೋಸ್ ಸಬ್ಜೆಕ್ಟ್ಸ್, ವಿಚ್ ಆಫರ್ ದೋಸ್ ಪರ್ಟಿಕ್ಯುಲರ್ ಟಾಪಿಕ್ಸ್ ಅಂತ ಹೇಳ್ಬೋದು, ಅಥವಾ ಆ ಸಬ್ಜೆಕ್ಟ್ಸ್ ಆಫರ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಒನ್ಸ್ ಯು ಸಿಲೆಕ್ಟ್ ದ್ಯಾಟ್, ದೆನ್ ದ ನೆಕ್ಸ್ಟ್ ಪ್ರಾಸೆಸ್ ಈಸ್ ಅಪ್ಲಿಕೇಶನ್, ಅದು ಅಪ್ಲೈ ಮಾಡೋದು. ಸೊ ನಾವು ಕಮಿಂಗ್ ಟು ಅಪ್ಲೈ ಅಂದ ಮೇಲೆ ಡೆಫಿನೆಟ್ಲಿ ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಾರೆ. ಯಾರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅವ್ರು ಡೆಫಿನೆಟ್ ಆಗಿ ಸ್ಕಾಲರ್ಶಿಪ್ ಅಂತ ತಗೊಂಡು ಬರ್ತಾರೆ. ಆದರೂ ಕೂಡ ಸ್ಕಾಲರ್ಶಿಪ್ ಅಂತೂ ಅದು ಫ್ರೀ ಅಂತ ಇರಲ್ಲ, ಅದರಲ್ಲಿ ಕೂಡ ನಿಮ್ಮ ಸ್ಕಿಲ್ಸ್ ನೋಡ್ತಾರೆ. ನೀವು ಯಾವುದರಲ್ಲಿ ಆ ಯೂನಿವರ್ಸಿಟಿ ಯಾವ ಸ್ಕಿಲ್ ಮೇಲೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಅಂತನೂ ಅದನ್ನು ಒಂದು ಶಾರ್ಟ್ ಲಿಸ್ಟ್ ಮಾಡಿ ಜನರು ಅದರ ಮೂಲಕವಾಗಿನೂ ಬರ್ತಾರೆ. ಸಮಂತ್, ಅದ್ರ ಬಗ್ಗೆ ಹೇಳಿ. ಎಸ್ ಸರ್, ಶೋರ್. ಸೊ ಅದೇ ನೀವು ಹೇಳಿದಾಗೆ ಅಪ್ಲಿಕೇಶನ್ ಪ್ರಾಸೆಸ್ ಇಸ್ ಅ ಪ್ರಿಟಿ ಬಿಗ್ ಅಂಡ್ ಲಬೋರಿಯಸ್ ಪ್ರಾಸೆಸ್, ಎಸ್ಪೆಷಲಿ ನೀವು ಮಾಸ್ಟರ್ಸ್ ಅಬ್ರಾಡ್ ಮಾಡ್ಬೇಕಂದ್ರೆ. ಸೊ ಜಸ್ಟ್ ಬ್ರೀಫ್ ಆಗಿ ಐ ವುಡ್ ಲೈಕ್ ಟು ಸ್ಪೀಕ್ ಅಬೌಟ್ ಅಪ್ಲಿಕೇಶನ್ ಪ್ರಾಸೆಸ್. ಸೊ every university will require you to write one statement of purpose. ಅಂದ್ರೆ ಅದರಲ್ಲಿ ನೀವು ಯಾವ ಕೋರ್ಸ್ ಮಾಡ್ಬೇಕಂತಿದ್ದೀರಾ ಅಂಡ್ ಏನಕ್ಕೆ ಮಾಡ್ಬೇಕಾಗಿದ್ದೀರಾ, ಹೌ ಇಸ್ ಇಟ್ ದಟ್ ದಿಸ್ ಕೋರ್ಸ್ ಇಸ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಟು ಯೋರ್ ಪ್ರೊಫೆಷನಲ್ ಗ್ರೋತ್, ಅಂಡ್ ಆಲ್ಸೋ ವಾಟ್ ಇಸ್ ಇಟ್ ದಟ್ ಯು ಕ್ಯಾನ್ ಬ್ರಿಂಗ್ ಟು ದಿ ಯೂನಿವರ್ಸಿಟಿ ಅನ್ನೋದು. ದೀಸ್ ಆರ್ ದಿ ಮೇನ್ ಥಿಂಗ್ಸ್ ದಟ್ ಯು ನೀಡ್ ಟು ಹೈಲೈಟ್ ಇನ್ ಯೋರ್ ಸ್ಟೇಟ್ಮೆಂಟ್ ಆಫ್ ಪರ್ಪಸ್. ಅಂಡ್ ನನ್ನ ಪ್ರಕಾರ ಸ್ಟೇಟ್ಮೆಂಟ್ ಆಫ್ ಪರ್ಪಸ್, I may be a little biased in saying this, but I feel that is the most important thing for you to get an admission. The better and the more specific and the more clear you are in writing your statement of purpose, higher is your chances of getting an admission in the university. Okay. And also letter of recommendation ant innond bekagutte. It's another important document. So if you have your superiors, either nim undergrad al professors agirbodu athwa any your direct supervisor at work, or your manager or your VP under whom you were working before coming here, ಅವರುಗಳಿಂದ ಒಂದು ಲೆಟರ್ ಆಫ್ ರೆಕಮೆಂಡೇಶನ್, ದೆಮ್ recommending you to the university and justifying your candidature as to why you would be a good fit for the course ಅನ್ನೋದು ಅದೊಂದು ಬೇಕಾಗುತ್ತೆ. And apart from that, of course, your bachelor's degree and your a good score in your bachelor's, which again good is relative depending on the university. Correct. And also your English test and GRE or GMAT exam depending on the course and their requirement. So and, sorry to interrupt you. Recommendation aldalla aitu, but also the graduation from a good university anta excuse me, will the universities here consider which college you graduated from India? Usually no, but I have seen in certain cases if two people have very much similar profiles, ಆ ತರ time ಅಲ್ಲಿ there
they can be a little more biased towards a more renowned university from where you have done your bachelor's. Okay. For example, UTD Lunu, most of them that that we knew early, especially scholarship gella bandaga, those from IITs and NITs had a slightly better chance of getting a scholarship, and Okay. adondu that is what we observed. And So the scholarship is mainly depending on only the academic subjects, or is it also depending on other skills like sports or anything? yes. So a scholarship ge, again, universities will have different type of scholarships that they offer. So Okay. usually academic excellence scholarship ondirutte. Okay. Adike the main thing will that will be required is your undergrad score, GPA or percentage, whatever it is, from the university that you graduated. And GRE or GMAT scholarship ge, it is usually mandatory in most of the universities. They COVID in that they have waived for admission in certain universities, but still I don't think any university has waived it off for a scholarship. Okay. So you definitely have to prove your aptitude worthy, and GRE or GMAT exam those score, and higher the better. ಅದ್ರ ಜೊತೆ ಅದಕ್ಕೂ ಇನ್ನೊಂದು ಎಸ್ಸೆ ಇರುತ್ತೆ stating that why you should be given the scholarship, and you should justify why you need the scholarship, not just from a financial perspective, but also why you are deserving, why you are better from definitely, the other. And when you deserve it, why not take it, right? So that's very simple. Prasad, ನಿಮ್ಮದೇನು ಇದ್ರ ಬಗ್ಗೆ, what are your opinions? So I think it all comes down to three things ನನ್ನ ಪ್ರಕಾರ. ಒಂದು, obviously your scores, GRE, TOEFL or other scores. Then it comes to your undergrad GPA. That is plays a very high role. Third, again, even I am like pro to with what someone said. Again, statement of purpose, it's very important. So I think it comes down to three things: SOP, GPA, and your test scores. So these three things are the most important, with the SOP being the a bigger winner in deciding whether you get an admit from the university or not. Okay, that's very interesting point. Actually, I was not aware of this thing. That's very interesting. So once that application process is done, then definitely you will also choose the universities based on if people get scholarship, it's well and good. Also, otherwise you choose the university based on how much they charge fees alla adalla, correct? Correct. It definitely takes into account. Adannu consider madlebeku before signing up to a university. And again, like I said before, like again, like how the job market is, how well you can network with the alumni of the university. So adella hengide, plus how reputed is the university. Andre a course ke one specific course need not, let's say there are multiple courses or fields in UTD. Each one course might be really good, but not the other ones. So it's definitely possible. ಈಗ ಫಾರ್ ಎಕ್ಸಾಂಪಲ್, ಈಗ ಕಾರ್ನಿಗಿ ಮೆಲಾನ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ತುಂಬಾ ಚೆನ್ನಾಗಿದೆ, ಬಟ್ ಐ ಆಮ್ ನಾಟ್ ಶೂರ್ ವೆದರ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇಸ್ ಆಲ್ಸೋ ಈಕ್ವಲಿ ಆಸ್ ಗುಡ್ ಆಸ್ ಕಂಪ್ಯೂಟರ್ ಸೈನ್ಸ್. Okay. So you need to network well with the alumni, like ಅದು ರಿವ್ಯೂಸ್ ಎಲ್ಲ ಓದ್ಬೇಕು. So it takes a significant amount of time when how we are deciding and like concentrating on a specific university. Excellent. Samanth, one question. ಈಗ ನೀವು, let's say in the middle of the process, not the process, middle of studying, for example, let's say that I have taken computer science as my subject, and after 2 semesters I want to change that. Is it a possibility? Sure sir, actually ನಮ್ಗೆ ಗೊತ್ತಿರೋರು ಎಷ್ಟೊಂದು ಜನ ಆ ತರ ಮಾಡಿದ್ದಾರೆ. So sometimes it happens. You feel you're interested in something and you take it up, and hokta you network with maybe a few friends who are in a different course. You learn what they are doing, and you just try to explore what they are, and you might find that actually our ಮಾಡ್ತಿರೋ, like you may find that I can also put my foot in there and maybe explore something different anta. So illi adondu ide, like most universities are flexible, and in fact enadru common courses idre you can even encash those credits there and like transfer to a different course. Otherwise you will have to change the program itself, but it is definitely allowed, and you will have to speak to both your
current program director. Counselor. Okay. Yes, academic advisor or your program director, and ನೀವು ಯಾವ ಕೋರ್ಸ್ ಹೋಗ್ಬೇಕಿರೋ ಅವ್ರ as long as it is in the same university, it should not be that much of a hassle. You can surely get it done. And our like suppose you have to switch courses, say suppose yaro computer science ಮಾಡ್ತಿದ್ದಾರೆ and they later on want to switch to electrical or vice versa. So they'll have to speak to the new program director and the new academic advisor. They may have to offer them something which they will have to do before joining the course. So prerequisite subjects atara enadru they might have to, Okay. Once you are done with that, you earn your credits in that, and you have proven that you are ready with your basic foundation for that course, you can definitely switch. Excellent. So once that process is done, new scholarship idella aitu. So let's say that if somebody doesn't get a scholarship, then it comes the finance, right? So definitely there are some people who can afford to pay right away the fees, depending on the number of years, 1 year or 2 year the course demands for. Right. There are people who may not be able to afford to pay the fee. So in that case, what approach they have to take? So I think in that case, I think there are multiple options. So Educational loan. yeah, Educational loan. educational. So the banks normally are favorable in terms of giving the educational loan. Prasad? Yes. So basically, so you have multiple banks. See, for example, so also you have like now it is coming up some third party educational loans. So adu barta ide, but naan adu opt madirilla. So naan generally keldange, if you are choosing a nationalized bank, let's say SBI, let's say Canara Bank, let's say Bank of Baroda. So these are nationalized banks. Idu salpa, I think probably 1 or 2%. I think they will offer interest rates which are little lesser compared to private banks such as HDFC, Axis Bank. So itara banks kella compare madidre they offer a little less interest. So I think it is if you are going to take an educational loan, it's better ನೀವು nationalized bank ಕಡೆ ಹೋದ್ರೆ ಒಳ್ಳೇದು. So because end of the day they keep and I mean every year you need to pay the interest on whatever 40 lakhs or 50 lakhs loan which you are taking. So I think so even if there is a 0.5 difference, you need to consider it. Okay. Yeah, sure. I agree. So, but it is, the banks are ready to normally give the educational loan. Sure. So adrallu ashte. So banks go ashte. So you need to submit your GRE score. You need to submit your TOEFL score. They also take andre ella documents. So pratiyondu iskondirtare. Plus they will have in and out, like they will have everything. In jatkane irutte avra hatra. So they will have all the information. So, yeah. So again, it's based on like there is collateral based loan, there is non-collateral loans. So based on assurity, they give loans, and one is based on collateral loans. So it depends like what works well for you. Okay, excellent. So ಇಷ್ಟೆಲ್ಲ ಆದಮೇಲೆ ಒಂದ್ಸಲ ಬ್ಯಾಂಕ್ ಲೋನ್ ಆಯಿತು, ಅಪ್ಲಿಕೇಶನ್ ಪ್ರಾಸೆಸ್ ಆಯಿತು, ಯು ಗಾಟ್ ದ ಅಡ್ಮಿಷನ್. ಸೊ ವಿತ್ ದೋಸ್ ಪೇಪರ್ಸ್ ದೆನ್ ಯು ಅಪ್ರೋಚ್ ಟು ಗೆಟ್ ದ ವೀಸಾ. ಇಸ್ ದಟ್ ಕರೆಕ್ಟ್? Okay. So and I know these days the visa waiting list is going. I think it's a huge long line. I heard the queue is very long. I heard, but hopefully, I think even for the students, it is long. I heard. Why is that? You have any idea why it should have been the reason, Anta? So ಒಂದು ಏನಂದ್ರೆ, so ಅದು I'm not sure whether 2020 ಅಲ್ಲಿ ಸಮಂತ್ ಬಂದಾಗ ಹಂಗಾಗಿತ್ತು ಅಂತ. ಸೊ ಒಂದು ನಾವು ಬರ್ಬೇಕಾದ್ರೆ ವೀಸಾ F1 visa slots was a major thing. ಸೊ ಏನಂದ್ರೆ ವೀಸಾ ಸ್ಲಾಟ್ಸ್ ತುಂಬಾ ಕಮ್ಮಿ ಆಗ್ಬಿಟ್ಟಿತ್ತು. ಫಸ್ಟ್ ಆಫ್ ಆಲ್ ಏನು ಅಂದ್ರೆ ಆಲ್ ಆಫ್ ದಮ್ ವರ್ ಪೋಸ್ಟ್ಪೋನಿಂಗ್ ಟು ಕೋವಿಡ್. ಆಫ್ಟರ್ ಕೋವಿಡ್, ಲೈಕ್ ಒಂದ್ಸತಿ ಕೋವಿಡ್ ಮುಗ್ದಾದ್ಮೇಲೆ ಲೆಟ್ಸ್ ಗೋ ಆಫ್ಟರ್ ಕೋವಿಡ್ ಅಂತ ತುಂಬಾ ಜನ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು. So there were a lot of students who are looking for visa slots, F1 visa slots. Okay. But
so many andre ashtu visa slots they were not releasing. Again, it depends on the, I think, US embassy issue, or again it's the bilateral What? issue between India Yeah, and yeah, USA. yeah. What? Yeah. So you had to, so many were going for emergency visa slot also, so you had to pay extra for emergency visa slot. So ಅಂದ್ರೆ ಒಬ್ಬೊಬ್ರಿಗೆ ಸ್ಲಾಟೇ ಸಿಕ್ಕಿರಲ್ಲ. ಲೆಟ್ಸ್ ಸೇ there is 2 weeks, ಇನ್ನೊಂದು 2 weeks ಅಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ನನ್ಗೆ ಇನ್ನ ವೀಸಾ ಇಲ್ಲ. ಸೊ ಇನ್ ದಟ್ ಕೇಸ್ they will go for emergency visa slot. You need to, I think you need to write a small paragraph or something as to why it is urgent. So that goes into account. So emergency visa slot ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ ನೀವು. So yeah, those are the two things. So you can pick a visa slot and you can prepone or postpone. Okay. So ಅದು ಮಾಡ್ಬೋದು. ಸೊ ವಾಟ್ ದೇ ಯೂಸ್ ಟು ಡೂ ಇಸ್, ಲೆಟ್ಸ್ ಸೇ ನನ್ಗೆ ಇನ್ 2 months ಅಲ್ಲಿ ನನ್ಗೆ ಹೋಗ್ಬೇಕು, ಬಟ್ ನನ್ಗೆ ನೆಕ್ಸ್ಟ್ ಇವಾಗ ವೀಸಾ ಸ್ಲಾಟ್ ಸಿಕ್ತಿರೋದೇ 6 months ಆದ್ಮೇಲೆ, ಅಂದ್ರೆ 6 months ಆದ್ಮೇಲೆ ತಗೋತಾರೆ. ಆಮೇಲೆ ಇಫ್ ಸಮಥಿಂಗ್ ಓಪನ್ಸ್ ಅಪ್ ದೇ ವಿಲ್ ಪ್ರಿಪೋನ್. Prepone. So yeah, so those are one of the Understood. things which people are doing. And Twitter ಅಲ್ಲಿ US ಎಂಬಸಿದು ಒಂದು ಪೇಜ್ ಇದೆ. ಆ ಪೇಜ್ ಫಾಲೋ ಮಾಡಿದ್ರೆ you will get to know when they are going to release the visa slots. So you can be aware. So Okay. you can sit in front of the system. ಅದ್ ಬರ್ತಾ ಇದ್ದಂಗೆ ನೀವು You can lock apply. ಮಾಡ್ಬೋದು. Yeah, because it gets over very fast. So Yeah. ಆ Twitter follow ಮಾಡ್ತಾ ಇದ್ರೆ, so you will have a better advantage of knowing when it's going to be released. Sure. Very good information. Thank you. By the way, now Kannadavani, we are not responsible for any of the visas or any of the immigration related issues. Just want to, as a disclaimer, I want to say that it is just a query which was made to make sure that the students' visas were also had a long queue, and I hope that things will get materialized and start realizing pretty fast, so that more students can come and fulfill their dreams. So I think we have covered quite a complete range of topics anta anisutte, and if I have left anything else, Samanth, Prasad, please let me know. I think what kind of like questions they will ask in visa, US visa, Okay. like that could be an interesting thing. Okay, please go ahead. Please go ahead. Yeah. Okay, so ನನ್ನ ಪ್ರಕಾರ, so US visa ಗೆ it is different for F1, it is different for tourists, and other B1 it's different. So F1 ಅಲ್ಲಿ usually like one of the frequently asked questions is why this university. So ಅದೊಂದು ಕ್ವಶನ್ ಕೇಳ್ತಾರೆ. ಸೊ ವೈ ದಿಸ್ ಯೂನಿವರ್ಸಿಟಿ, ವೈ ಡು ಯು ವಾಂಟ್ ಟು ಗೋ ಫಾರ್ ದಿಸ್ ಯೂನಿವರ್ಸಿಟಿ ಅಂತ. ಸೊ ಅದಕ್ಕೆ ನೀವು ರೆಡಿ ಆಗಿರ್ಬೇಕು. ಅಂಡ್ ಸೆಕೆಂಡ್ ಆಫ್ ಆಲ್, ಲೈಕ್ ಹೌ ಆರ್ ಯು ಗೋಯಿಂಗ್ ಟು ಮ್ಯಾನೇಜ್ ಯುವರ್ ಎಕ್ಸ್ಪೆನ್ಸಸ್? ದಟ್ ಈಸ್ ದಿ 100% ಕ್ವಶನ್. ಅದು ಅವ್ರು ಕೇಳ್ತಾರೆ. ಇಫ್ ಯು ಹ್ಯಾವ್ ಅ ಸ್ಕಾಲರ್ಶಿಪ್, ಯು ವಿಲ್ ಸೇ ಯು ಹ್ಯಾವ್ ಅ ಸ್ಕಾಲರ್ಶಿಪ್. Or if you are going to take an educational loan, you are going to say state the reasons. And they will also ask you what are you going to do after your masters. Correct. So these are one of a few questions which I can remember. Maybe someone can also remember few. So I think you are very smart. You guys are smart enough to answer those questions rightly. So you got into this country and got this MS course, and I think most of the kids they are smart anyway right now, these days especially. Okay, that's very important point actually, Prasad, that you made. And Samanth, you want to add anything else? Ashte sir. Ashte? Most of the questions were what Prasad told. And just one tip here, one most frequently asked questions is what you want to do after your masters anta. And now F1 visa mel bartirodu, it is a non-immigrant visa. So Yeah. it is always advisable, if you can justify that you are here to just learn and improve your skills and then later on do something for your home country. Another, it is always advisable, because if you actually tell that you are wanting to plan a career here and settle down here, you may not, your chances of getting the visa might actually really go low. So adukoskara, like
ಅದರಿಂದ ನಿಮಗ್ ಪರ್ಸನಲಿ ಹೆಂಗ್ ಬೆನಿಫಿಟ್ ಆಗುತ್ತೆ, ಅದರಿಂದ ನೀವು ವಾಪಸ್ ಬಂದು ನಿಮ್ದು ಏನಾದ್ರು ಏನ್ ಪ್ಲಾನ್ಸ್ ಇದೆ ಅಂತ basically you are learning some you are taking some good knowledge from this country and you are going back and trying to implement that and educate people in your home country, which is a very noble cause as well at the same time. And but at the same time you are also getting master's degree, and which is again a feather in the cap anta helತೀವಿ ನಾವು. So from that perspective definitely it's a positive thing. Okay, so I think we have covered pretty good thing. ಕನ್ನಡವಾಣಿ ದರ್ಶಕರಿಗೆ ಇದೇ ಹೇಳ್ತಾ ಇದ್ದೀನಿ, ಆಲ್ರೆಡಿ ಇವತ್ತು 10 ನಿಮಿಷ ಜಾಸ್ತಿನೇ ನಾವು ಮಾತಾಡಿದ್ವಿ, ವಿಚ್ ಇಸ್ ವೆರಿ ನೈಸ್. ಯಾಕಂದರೆ ಇದು ಟಾಪಿಕ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್, ನಾನು ಒಂದು 4-5 ಸಾಂಗ್ ಚೂಸ್ ಮಾಡಿದ್ದೆ, ಅದರಲ್ಲಿ 2-3 ಅಷ್ಟೇ ಪ್ಲೇನ್ ಮಾಡಲಿಕ್ಕಾಯಿತು, ತೊಂದರೆ ಇಲ್ಲ. ಬಟ್ ದಿಸ್ ಟಾಪಿಕ್ ವಾಸ್ ವೆರಿ ಇಂಪಾರ್ಟೆಂಟ್. ಎಲ್ಲರ ಜನರಿಗೂ ಈ ಟಾಪಿಕ್ ಮುಟ್ಟಬೇಕಾಗಿತ್ತು. ನಮ್ಮಿಂದ ಎಷ್ಟಾಗುತ್ತೆ ಸಹಾಯ ಅಷ್ಟು ಮಾಡ್ತಾ ಇದ್ದೀವಿ. ಆದರೆ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಸಮಂತ್ ಆ್ಯಂಡ್ ಪ್ರಸಾದ್ ತುಂಬ ಥ್ಯಾಂಕ್ಸ್ ನಿಮ್ಮ ಟೈಮಿಗೆ. ನೀವು ಟೈಮ್ ಕೊಟ್ಟರಿ ನಮ್ಮ ಕನ್ನಡವಾಣಿ ಕಾರ್ಯಕ್ರಮಕ್ಕೆ. ಯು ಶೇರ್ಡ್ ಯುವರ್ ನಾಲೆಜ್, ಯು ಶೇರ್ಡ್ ಯುವರ್ ಎಕ್ಸ್ಪೀರಿಯನ್ಸ್, that you went through the process of applying for the master's degree to come to the United States of America and to make your dream come true. ಸೊ ಅದು ನಿಮಗೆ ಆಗಿದೆ. ನಿಮಗೆ ಒಳ್ಳೆಯದಾಗಲಿ, ಇನ್ನೂ ಜೀವನದಲ್ಲಿ ಯಶಸ್ಸು ಸಿಗಲಿ ಅಂತ ನಾವು ಕನ್ನಡವಾಣಿಯಿಂದ ಕೇಳ್ಕೊತೀವಿ. ಹಾಗೆಯೇ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಸಲ ನಿಮ್ಮಿಬ್ಬರಿಗೂ ದೀಪಾವಳಿಯ ಶುಭಾಶಯಗಳು. ಒಂದು ಈ ದರ್ಶಕರಿಗೆ ನಿಮ್ಮಿಂದ ಏನಾದರೂ ಒಂದು ಮೆಸೇಜ್ ಇದ್ದರೆ ಪ್ಲೀಸ್ ಸಮಂತ್ ಸ್ಟಾರ್ಟ್ ಮಾಡಿ, ಆಮೇಲೆ ಪ್ರಸಾದಿಗೆ ಕೇಳ್ತೀನಿ. Yes sir, so thank you also for having us on the show. So namgunu it was a nice revisit to our recent journey that we just went through, and sure. Also namminda yargadru help agutte andre we are also definitely happy to help very nice whatever possible, because we have been in the same phase couple of years ago and we were helped similarly by people back then, so we want to carry forward the legacy definitely. Absolutely, sure that, absolutely. Anybody who is in search of any help nam kadeyinda enagutto we are always happy to help. And nimgu kuda deepavali habbada shubhashayagalu. Tumba thanks Samanth, Prasad. So nam ee show na yaar live nodidiro, so thank you for your time and patience, and please enadru extra questions keloditandre you can connect with either Prasad or me through LinkedIn, or you can always feel free to Instagram, social media dalli LinkedIn or Instagram, or you can feel free to reach us out with any questions that you have. Yeah. So nimdu enu idide? Thank you. Nanದೇನ್ advice andre, so if you are going to masters, I think starting early would definitely help you, so which will put you ahead, because it's like andre it's not a rat race, but it is still a race, because you are applying for a university and trying to get an admit, so a definitely head start would definitely put you at an advantage. So again, like I think if you plan accordingly, masters the apply ಮಾಡೋದು, applications fill ಮಾಡೋದು, it's not too difficult. It's definitely possible. Thousands lakhs of students are doing it, so ನೀವು ಮಾಡ್ತೀರಾ. So so just start and you will be good with it. ವೆರಿ ಗುಡ್. ತುಂಬ ಒಳ್ಳೆ ಕಮೆಂಟ್ಸ್ ಬರ್ತಾ ಇದೆ ನಮ್ಮ ಯೂಟ್ಯೂಬಲ್ಲಿ ಕೂಡ. ತುಂಬ ಜನರು ಹೇಳ್ತಾ ಇದ್ದಾರೆ ತುಂಬ ಇನ್ಫಾರ್ಮೇಟಿವ್ ಅಂತ. ಅವರು ಅಂಡರ್ ಗ್ರ್ಯಾಜುಯೇಟ್ ಬಗ್ಗೆನೂ ಕೇಳ್ತಾ ಇದ್ದಾರೆ, ಏನಾದರೂ ಅದನ್ನು ಒಂದು ಅರೇಂಜ್ ಮಾಡಿ ಅಂತ. ನೋಡೋಣ, ಮುಂದೆ ಡೆಫಿನೆಟ್ ಆಗಿ ನಾವು ಕನ್ನಡವಾಣಿಯಿಂದ ಪ್ರಯತ್ನ ಮಾಡ್ತೀವಿ. ಹಾಗೆಯೇ ನೀವು ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ, ದೀಪಾವಳಿ ಶುಭಾಶಯಗಳು. ಇನ್ನೊಮ್ಮೆ ಹೇಳ್ತಾ ನಿಮ್ಮ ಗೆಳೆಯ, ನಿಮ್ಮ ಆರ್ಜೆ, ನಿಮ್ಮ ಆರ್ಕೆ ಇವತ್ತಿನ ಕಾರ್ಯಕ್ರಮ ಸೈನ್ ಆಫ್ ಮಾಡ್ತೀನಿ. ಮುಂದಿನ ಭಾನುವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ವೆರಿ ವೆರಿ ಹೈಲಿ ಮೋಟಿವೇಶನಲ್ ಸ್ಪೀಕರ್ ಮಿಸ್ಟರ್ ಬುದ್ಧ್ ತ್ರಿವಿಕ್ರಮ ಅಂತ, ಬೆಂಗಳೂರಿನವರು. ರಿಲೇಷನ್ಶಿಪ್ ಕೋಚಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಡೆಫಿನೆಟ್ಲಾಗಿ ಟ್ಯೂನ್ ಇನ್ ಮಾಡಿ. ಇಟ್ ಈಸ್ ಫಾರ್ ದ ಏಜ್ ಬಿಟ್ವೀನ್ 35 and 45 years. ಸೊ ಇಟ್ ಈಸ್ ವೆರಿ ಅಗೇನ್ ಎ ವೆರಿ ಇನ್ಫಾರ್ಮೇಟಿವ್ ಸೆಷನ್. ಹಾಗೆಯೇ ತುಂಬ ಒಂದು ಒಳ್ಳೆಯದೆಲ್ಲ ಹಾಡುಗಳನ್ನು ನಾವು ಪ್ಲೇ ಮಾಡ್ತೀವಿ. ಸೊ ಅಷ್ಟರವರೆಗೆ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ, ಎಲ್ಲಿದ್ದರೂ ಆರಾಮವಾಗಿರಿ, ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಹಾಡಿ. ನಮಸ್ಕಾರ. ಧನ್ಯವಾದ. ಓಂ ಬ್ರಹ್ಮಾನಂದ
ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತರ್ಯ ಝೇಂಕಾರ ಆಧ್ಯಾತ್ಮಾಭಿಮುಖಸಾರ ಶುಭಕರ ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗು ಬಾ ನೀಗಿಸು ಬಾಡಿನ ಅಹಂ 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 ಮಾನಸ ಮಂದಿರ ತುಂಬು ಓಂಕಾರನಾದವೋ ಓಂ ಬ್ರಹ್ಮಾನಂದ ಓಂಕಾರ ಸಾಕಾರ ಓಂ ವೇದಾಂತರ್ಯ ಝೇಂಕಾರ ಆಧ್ಯಾತ್ಮಾಭಿಮನುಸಾರ ನಗುವ ಮನಸ್ಸೇ ಸಾಕು ನಮಗೆ ಹಗಲು ಕನಸೇ ಬೇಡ ಮನೆಯ ತುಂಬ ಪ್ರೀತಿ ಸಾಕು ಬೆಳ್ಳಿ ಚಿನ್ನ ಬೇಡ ತಂದೆ ತಾಯೇ ದೈವ ಗುರುವೆ ನಮ್ಮ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸು ಅಂತರಂಗ ಮಾಡು ದಯೆ ತೋರೋ ಧರಣಿಯಂತ ಮನೋಧರ್ಮ ನೀಡು ನೊಂದ ಎಲ್ಲ ಜೀವ ನನ್ನದೆಂಬ ಭಾವ ಬಾಳಿನಲ್ಲಿ ತುಂಬೋ ವಿದ್ಯೆ ವಿನಯ ಕರುಣಿಸೋ ನೀಗಿಸು ಬಾಡಿನ ಅಹಂ 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 ಮಾನಸ ಮಂದಿರ ತುಂಬು ಓಂಕಾರನಾದವೋ ಓಂ ಬ್ರಹ್ಮಾನಂದ ಓಂಕಾರ